ಸತ್ಯದರ್ಶನದ ಕಾರ್ಯಕ್ರಮ ನಡೆಸಿಕೊಳ್ಳಲು ಪ್ರಖ್ಯಾತ ಏಳ್ತಿಮಾರ್ ಕೃಷ್ಣಪ್ಪ ಶಾನುಭೋಗ ಯಾನೆ ದಾಮೋದರ ಶಣೈ ಅವರಿಗೆ ಈಗಿನ ಕಾಲದಲ್ಲಿಯೂ ತಂದೆ ತಾಯಿ ಕುಟುಂಬ ದೈವ ದೇವರನ್ನು ನಂಬಿ ಜೀವನದಲ್ಲಿ ಸೋತಿರುವವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಮಾರ್ಗದರ್ಶನ ಮಾಡಬೇಕೆಂದು ಅವರನ್ನು ಕೇಳಿಕೊಂಡಾಗ ಅದರಂತೆ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ. ಇದಕ್ಕಾಗಿ ಈ ಚಾನೆಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಚಾನೆಲ್ ನೋಡುವ ಸರಳ ಸಜ್ಜನಿಕೆಯಲ್ಲಿ ಸಮಾಜದಲ್ಲಿ ಬದುಕುತ್ತಿರುವವರಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಉತ್ತಮ ಜೀವನ ಸಫಲವಾಗಲು ಮಾರ್ಗದರ್ಶನ ನೀಡಲಾಗುವುದು. ಅವರ ನಂಬಿದ ಶಕ್ತಿಗಳಾದ ಹನುಮಂತ, ಮಹಾಕಾಳಿ ಹಾಗೂ ಕಲಿಯುಗದ ಪುರಾತನ ಕಾರಣಿಕ ದೈವ ಸತ್ಯದೇವತೆ ಕಲ್ಲುರ್ಟಿ ಪಾಷಾಣ ಮೂರ್ತಿಯನ್ನು ಎದುರಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ ಎಂದು ನಮ್ಮ ಮನವಿಯಂತೆ ಬಂದಿದ್ದಾರೆ. ದೈವಗಳಿಗೂ ದೇವರಿಗೂ ವ್ಯತ್ಯಾಸವೇನು? ದೈವ ದೇವರು, ನಾನು ಆಗ ಒಂದು ಹೇಳಿದೆ, ದೇವರು ಅಂತ ಹೇಳಿದ್ರೆ ಮೇಲಿಂದ ಬರುವ ಲಹರಿಗಳು. ಆ ಮೇಲಿಂದ ಬರುವ ಲಹರಿಗಳನ್ನು ಈಗಿನಂತ ಹೇಳಿದ್ರೆ ನಮ್ಮ ಈ ದೇವಸ್ಥಾನದಲ್ಲೆಲ್ಲ ಹೇಗೆ ನೋಡಿ, ದೇವರ ಒಂದು ಮುಗುಳಿ ಇರ್ತದೆ, ಮೇಲೆ ಕಲಶ ಮುಗುಳಿ ಅಂತ ಹೇಳಿದ್ರೆ ಕನ್ನಡದಲ್ಲಿ, ಅಲ್ಲಿ ಆ ಒಂದು ಎನರ್ಜಿಯನ್ನು ಸರಿಯಾಗಿ ಮನುಷ್ಯನಿಗೆ, ಆ ಭಕ್ತ ವೃಂದಗಳಿಗೆ, ಅಲ್ಲಿ ಬರುವವರಿಗೆ ಹೇಗೆ ಸಿಗಬೇಕು ಅದಕ್ಕೆ ಸರಿಯಾಗಿ ನಿರ್ಮಾಣ ಮಾಡಿ ತತ್ವಗಳು, ಶಕ್ತಿಗಳು, ಎನರ್ಜಿಗಳು, ಪಾಸಿಟಿವ್ ಎನರ್ಜಿ ಅಂತೇಳಿ ಈಗ ಕೆಲವರು ಅದನ್ನು ಒಂದು ಹೊಸ ವರ್ಡ್, ಪಾಸಿಟಿವ್ ನೆಗೆಟಿವ್ ಎನರ್ಜಿ. ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ದೇವಸ್ಥಾನಕ್ಕೆ ಹೋಗಿ ಹೀಗೆ ಮಾಡಿ ಪಾಸಿಟಿವ್ ಎನರ್ಜಿ ತಗೊಂಡು ಬನ್ನಿ, ಅಭಿಷೇಕ ಮಾಡಿ ಸೇವೆ ಮಾಡಿ ಅಂತೇಳೆಲ್ಲ ಉಂಟು. ಆ ವಿಜ್ಞಾನಕ್ಕೆ ಸರಿಯಾಗಿ ಬಾಗಿಲು ನೋಡಿ, ಗರ್ಭಗುಡಿಯ ಬಾಗಿಲು ಸಣ್ಣದಿರ್ತದೆ, ಮಹಾದ್ವಾರ ದೊಡ್ಡದು ನೀವು ಹೋಗೋ ದೊಡ್ಡದು, ಮತ್ತೆ ಸಣ್ಣದಾಗ್ತದೆ. ಆ ಶಕ್ತಿಗಳು ಈ ವಿದ್ಯುತ್ ಕರೆಂಟ್ ಪಾಸ್ ಆದಾಗೆ ಬರ್ತಾ ಇರ್ತದೆ. ಆದ್ರೆ ಎದುರು ಹೋಗಿ ನಿಂತ ಕೂಡಲೇ ನಿಮ್ಮ ಬಾಡಿಯಲ್ಲಿದ್ದ ಎಂತ ಅದು ನೆಗೆಟಿವ್ ಎನರ್ಜಿಗಳು ನಾಶ ಆಗಿ ಹೋಗ್ತದೆ, ಅಥವಾ ಅದು ಬೇರೆ ಕಡೆಗೆ ಶಿಫ್ಟ್ ಆಗ್ತದೆ, ಅಥವಾ ಅದು ಪುನಃ ಮೇಲೆಗೆ ಹೋಗ್ತದೆ, ಅದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗ್ತದೆ. ಹಾಗೆ ನೋಡಿ, ಈಗ ಕೆಲವೊಂದು ದೇವಸ್ಥಾನದಲ್ಲಿ ದೈವಗಳು ಮೇಲೆ ಇಟ್ಟಿರ್ತಾರೆ. ದೈವಗಳು ಭೂಮಿಯಲ್ಲಿರುವಂಥದ್ದು, ದೇವರು ಮೇಲಿಂದ ಬರುವಂಥದ್ದು, ಅದರ ಲಹರಿಗಳು, ಎನರ್ಜಿಗಳು. ಕೆಲವೊಂದು ದೈವ ಹೇಗೆ ಅಂತ ಹೇಳಿದ್ರೆ ಭೂಮಿಯಲ್ಲೇ ಇರುವಂಥದ್ದು ಇರ್ತದೆ. ಆದ ಕಾರಣ ಈ ದೈವ ದೇವರಿಗೆ ವ್ಯತ್ಯಾಸ ನೋಡಿ. ಭೂಮಿಯಲ್ಲಿ ಈಗ ನಾನೊಂದು ಹೇಳುದು, ಉದಾಹರಣೆಗೆ ಎಷ್ಟೇ ದೊಡ್ಡ ಒಂದು ವ್ಯಕ್ತಿ ಇದ್ರು ಸಹ, ಅಥವಾ ಒಂದು ಆಡಳಿತ ಕ್ಷೇತ್ರ ಇದ್ರು ಸಹ, ಈಗ ಉದಾಹರಣೆಗೆ ಪುತ್ತೂರಿನಲ್ಲಿ, ತಾಲೂಕು ಪುತ್ತೂರು, ಅಲ್ಲಿ ತಹಶೀಲ್ದಾರರೇ ಅದಕ್ಕೆ ಎದುರು ಹೋಗಿ ಏನಾದ್ರೂ ಅದನ್ನು ಇದು ಮಾಡಿಕೊಂಡು ಬರಬೇಕು. ಬೇರೆ ಅಧಿಕಾರಿಯು ಅಲ್ಲಿಂದ ಸೂಚಿಸಬಹುದು, ಆದ್ರೆ ಅದಕ್ಕಿಂತ ದೊಡ್ಡ ಅಧಿಕಾರಿ, ಜಿಲ್ಲಾಧಿಕಾರಿಯ ಏನೋ, ಆದ್ರೆ ಇಲ್ಲಿ ಮಾಡುವಂಥದ್ದು ಅವರೇ ಇಲ್ಲಿ ಸುಪ್ರೀಂ. ಹಾಗೆ ಭೂಮಿಯಲ್ಲಿ ದೈವಗಳು ಮೇಲೆ, ಭೂಮಿಯ ಆಡಳಿತವನ್ನು ನೋಡಿಕೊಳ್ಳುವುದು ದೈವಗಳು. ಆದ ಕಾರಣ ದೇವರಿಗಿಂತಲೂ ಮೇಲಿನ ಸ್ಥಾನ ಈ ತುಳುನಾಡಿನಲ್ಲಿ ದೈವಗಳಿಗೆ ಮನೆ ಮಂಚದಲ್ಲಿ ದೇವರ ಸ್ಥಾನಕ್ಕಿಂತಲೂ ಮೇಲೆ ಇಟ್ಟು ಆರಾಧನೆ ಮಾಡುವಂಥ. ಆದ ಕಾರಣ ಅದು ದೈವಗಳೇ ಇಲ್ಲಿ ಪ್ರಧಾನ. ದೇವರಿಗಿಂತಲೂ ಮೊದಲು ದೈವಗಳಿಗೆ ದೀಪ ಹಚ್ಚಿ ಆರಾಧನೆ ಮಾಡುವಂಥದ್ದು ಕೆಲವು ಕಡೆ ಇದೆ. ಈಗ ನನ್ನ ಮನೆಯಲ್ಲಿ ನನಗೆ ಹನುಮಂತ ದೇವರ ನಿರ್ದೇಶನ ಹೇಗಂತ ಹೇಳಿದ್ರೆ, ನಿನಗೆ ಕರ್ಲುಟ್ಟಿಯೇ ಮುಖ್ಯ. ಅವಳು ನಿನ್ನನ್ನು ಜನ್ಮತಃ ಪ್ರತಿ ಹೆಜ್ಜೆಗೂ ನಿನಗೆ ಯಾವುದೇ ರೀತಿಯ ಮಾನ ಮರ್ಯಾದೆ ತೊಂದರೆ ಸಂಕಷ್ಟಗಳಿಗೆ ಎದುರು ನಿಲ್ಲುದವಳು. ದೊಡ್ಡ ಸಂಕಷ್ಟಗಳಿಗೆ ನಿನಗೆ ಗೊತ್ತಾಗದ ಸಮಯದಲ್ಲಿ ಅವಳು ನನ್ನಲ್ಲಿ ಪ್ರಾರ್ಥನೆ ಮಾಡಿ, ನಾನು ನಿನಗೆ ಸಮಸ್ಯೆ ನಾನು ನೋಡಿದ್ದೇನೆ ಕಣ್ಣಾರೆ. ನಾನು ಒಂದು 16-17ನೇ ವಯಸ್ಸಿನಲ್ಲಿ ಒಂದು ಅಂಗಡಿ ಎದುರು ಏನೋ ಒಂದು ಕಣ್ಣಿಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಬಿಳಿ ಕಲರ್ನ ಒಂದು ಶಕ್ತಿ ನನ್ನಲ್ಲಿ ಬರ್ತಾ ಉಂಟು. ಆ ಸಮಯಕ್ಕೆ ಒಂದು ಕಾಲಿಗೆ ಬಿಳಿ ರೋಮ ಇದ್ದ ನನಗಿಂತಲೂ ಒಂದು ಸಾಧಾರಣ ನನ್ನ ದೇಹದ 10 ಪಾಲು ಒಂದು ದೊಡ್ಡ ಶಕ್ತಿ, ಕಾಲಿಗೆ ಬಳೆ, ನೋಡುವಾಗ ಒಂದು ಬಾಲ ಕಾಣ್ತದೆ. ಹನುಮಂತನ ಶಕ್ತಿ ನಿಲ್ಲಿಸಿ ಅದು ಪುನಃ ಹಿಂದಕ್ಕೆ ಹೋದದ್ದು ನನಗೆ ಕಂಡಿದೆ. ಹಾಗೆ ನಾನು ಹೇಳೋದೆಂತ ಅಂತ ಹೇಳಿದ್ರೆ, ದೇವರೇ ದೊಡ್ಡದು, ಆದ್ರೆ ಈ ಭೂಮಿಯಲ್ಲಿ ದೈವವೇ ಪ್ರಧಾನ. ಅದಕ್ಕೆ ದೈವವನ್ನು ಮೇಲೆ ಇಡುದು. ನನಗೆ ನನ್ನ ದೇವರ ನಿರ್ದೇಶನದಂತೆ ನೀನು ಮೊದಲು ದೀಪ ಇಡಬೇಕಾದ್ದು, ಮೊದಲ ನಿನ್ನ ಆರಾಧನೆ ಕರ್ಲುಟ್ಟಿ ಅಂದ್ರೆ ಸತ್ಯದೇವತೆ.
ಅಂತೇಳಿ ನಾನು ಇದಕ್ಕೆ ಉತ್ತರ ಕೊಡ್ತೇನೆ. ನಿಮ್ಮನ್ನು ಭೇಟಿ ಮಾಡಲು ಬಂದವರು ಅವರ ತಂದೆ ತಾಯಿ ಹೆಸರು ನಿಮಗೆ ಹೇಳಬಹುದೇ? ಅಂದ್ರೆ ಅಂದ್ರೆ ಈಗ ಅವರ ಹೆಸರು ತಂದೆ ತಾಯಿ ಹೆಸರು ಗೊತ್ತಿಲ್ಲದೆ ಅವರ ತಂದೆ ತಾಯಿ ಹೆಸರು ಅವರ ಹಿನ್ನೆಲೆ ಗೊತ್ತಿಲ್ಲದೆ ಅವರು ಬಂದಿರ್ತಾರೆ. ಹೌದು, ಅವರ ಹೆಸರು ನಾನೇ ನೋಡಿಕೊಂಡು ತಿಳಿಯುವಂತದ್ದು. ನೋಡಿ, ಇದೇ ಕೆಲವೊಂದು ತಪ್ಪಾಗ್ತಾ ಇರೋದು. ಎಂತ ಅಂತ ಹೇಳಿದ್ರೆ, ಕೆಲವೊಂದು ಸಿದ್ಧಿಗಳು, ಕೆಲವೊಂದು ಶಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಈಗ ನನ್ನ ಜನ್ಮ ಇರುವುದು ಎಂತ ಅಂತ ಹೇಳಿದ್ರೆ, ನನಗೆ ಬ್ಯಾಕಪ್ ಆಗಿ ಬಂದಿರುವಂತಹ ಶಕ್ತಿಗಳು ನನ್ನನ್ನು ಕಾಯುವುದಲ್ಲದೆ, ನನ್ನನ್ನು ಕಾದ ನಂತರ ಅವರ ಒಂದು ಉದ್ದೇಶ ನನ್ನಿಂದ ಇರುವಂತದ್ದು ಏನುಂಟು ಅದನ್ನು ನಾನು ಮಾಡ್ಲಿಕ್ಕೂ ಅವರು ನನ್ನಿಂದ ಮಾಡಿಸ್ತಾರೆ. ಹಾಗೆ ಈಗ ನೀವು ಹೇಳುವಂತದ್ದು ಅದು ಕೆಲವೊಂದು ಅದಕ್ಕೆ ಬೇರೆ ಬೇರೆ ಶಕ್ತಿಗಳ ಆರಾಧನೆ ಮಾಡುವವರು ಅದನ್ನು ಹೇಳ್ತಾರೆ, ಆದ್ರೆ ಅವರಿಂದ ಪರಿಹಾರ ಇರುವುದಿಲ್ಲ. ಕೆಲವರು ಅದನ್ನೇ ಹೇಳ್ತಾರೆ, ಅದನ್ನು ಹೇಳಿದ ಕೂಡಲೇ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದ? ಕೆಲವರು ಎಷ್ಟೋ ಜನ ಮುಖ ನೋಡಿ ಹೇಳುವವರು ಇದ್ದಾರೆ. ಮುಖ ನೋಡಿ ಹೇಳಿದ ಕೂಡಲೇ ಏನಾಯ್ತು, ನಿಮ್ಮ ಸಮಸ್ಯೆ ಅಲ್ಲೇ ಬಾಕಿ ಆಯ್ತು. ಅದನ್ನು ಕೆಲವರು ಮುಖ ನೋಡಿ ಹೇಳುವವರು ಅವರಿಗೆ ಭಯಂಕರ ಅಡ್ಡ ಬಿದ್ದುಕೊಂಡು ಭಯಂಕರ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಅದರಿಂದ ಏನು ಪ್ರಯೋಜನ? ನಿಮ್ಗೆ ಪರಿಹಾರ ಉಂಟಾ? ಹಾಗಾದ್ರೆ ಮಾತ್ರ ಅವನಿಗೆ ಅಡ್ಡ ಬೀಳಿ. ಅವನಿಗೆ ನೀವು ಭಕ್ತಿ, ಅವನ ಏನು ಶಕ್ತಿ ಉಂಟು ಅದಕ್ಕೆ ನೀವು ಅಡ್ಡ ಬೀಳಿ. ಅವನಿಗಂತೇಳಿ ನಾನು ಹೇಳುವುದೇ ಇಲ್ಲ, ಅವನ ಶಕ್ತಿಗಳಿಗೆ ಅಡ್ಡ ಬೀಳಿ. ಆದ್ರೆ ಹೆಸರು ಹೇಳಿದ ಕೂಡಲೇ, ಉದಾಹರಣೆಗೆ ನಾನು ತಿರುಪತಿಯಿಂದ ಬರುವಾಗ ಒಂದು ಬಸ್ನಲ್ಲಿ ಒಂದು ಹೆಂಗಸು ಮತ್ತೆ ಒಂದು ಗಂಡಸು ಕೂತ್ಕೊಂಡಿದ್ರು. ಅವರ ನೋಡುವ ನನಗೆ ಒಂದು ಬಾರಿ ಆರೋಗ್ಯದಲ್ಲಿ ಪ್ರಾಯ ಆಗಿದೆ, ಅವರಿಗೆ ಒಂದು 60-70 ವರ್ಷ. ಆದರೆ ಹೆಂಗಸು ಬಾರಿ ಜೀನಿಯಸ್. ಹಾಗೆ ಗಂಡಸನ್ನು ನಾನು ಅವರ ಮನೆಯವ್ರ ಗಂಡ ಅವ್ರದ್ದು ಮಾತಾಡಿದೆ. ನೋಡಿ, ನಿಮ್ಗೆ ಇಂಥ ಒಂದು ಸಮಸ್ಯೆ ಉಂಟು ಅಂತೇಳಿ, ನೀವು ಏನು, ನಾನು ಹೀಗೆ ನನಗೆ ಕಂಡಿತು, ನೀವು ಪಾಪ ಅದರಲ್ಲಿ ಬಳಲ್ತಾ ಇದ್ದೀರಿ, ನಿಮ್ಮ ದೇಹ ಎಲ್ಲ ಕಂಡಾಪಡೆ ಸ್ಥೂಲವಾಗಿ ಬೆಳೆದಿದೆ, ಇದಕ್ಕೆ ಕಾರಣ ಇಂತಿದ್ದದ್ದು ಅಂತ ಹೇಳಿದೆ. ಹಾಗಾದ್ರೆ ನೀವು ನನ್ನ ಹೆಸರು ಹೇಳಿ ನೋಡುವ ಅಂತ ಹೇಳಿದ್ರು. ನೋಡಿ, ಇದೇ ತಪ್ಪು. ಯಾರೋ ಒಂದು ವಾಟ್ಸಪ್ ಅಲ್ಲಿ ಏನೋ ಫೇಸ್ಬುಕ್ ಅಲ್ಲಿ ಏನೋ ಹಾಕಿದ್ರೆ, ಇಂಥವರೆಲ್ಲ ನಿಮ್ಗೆ ಸಿಕ್ಕಿದ್ರೆ ನೀವು ಅವರಿಗೆ ಹೀಗೆ ಕ್ವಶನ್ ಕೇಳಿ ಅಂತ. ಅದನ್ನು ಹೇಳುವವರು ಬೇರೆ ಇದ್ದಾರೆ. ಅದಕ್ಕೆ ಯಕ್ಷಿಸಿದ್ಧಿ, ಕೆಲವು ನೋಡಿ, ಈ ಯಕ್ಷಿಸಿದ್ಧಿ ಮಾಡಿದವರು ಕರ್ಣಪಿಶಾಚಿ ಎಲ್ಲ ಉಂಟು. ಹನುಮಂತಂದೆಲ್ಲ ಆರಾಧನೆ ಮಾಡುವವರು ಅದೆಲ್ಲ ನಮ್ಗೆ ಬೇಕಂತ ಇರುವುದಿಲ್ಲ. ನಮಗೆ ದೊಡ್ಡ ದೇವರಿರುವಾಗಂತ ಆ ಕರ್ಣಪಿಶಾಚಿಗಳು ಅವನ ಹತ್ರ ಹೋಗಿ ಅವನ ಕಿವಿಯೊಳಗೆ, ಅವನ ತಲೆಯೊಳಗೆ ನುಗ್ಗಿಕೊಂಡು ಅದು ಇವನಿಗೆ ಬಂದು ತಿಳಿಸ್ತದೆ. ಅದರಿಂದ ಭೂತಕಾಲ ಅದು ಹೇಳ್ತದೆ, ವರ್ತಮಾನ ಹೇಳ್ಬೋದು, ಭವಿಷ್ಯ ಅದರಿಂದ ಹೇಳಲು ಸಾಧ್ಯವೇ ಇಲ್ಲ. ಯಕ್ಷಿಗಳು ಹಾಗೆ, ಕೆಲವೊಂದು ಯಕ್ಷಿಗಳಿರ್ತದೆ, ಕೆಲವೊಂದು ನೀಚ ಶಕ್ತಿಗಳಿರ್ತದೆ. ಅದು ಅವನ ಉಪಾಸನೆ ಅವರಿಗೆ ಬಂದು ಅದನ್ನು ಹೇಳ್ತದೆ. ಆದ್ರೆ ಅವನ ಪರಿಹಾರ ನಿಜ 100ಕ್ಕೆ 100 ಅವರ ಯಾವ ಸಮಸ್ಯೆಯನ್ನು ಪರಿಹಾರ ಅವರಿಗೆ ನಾನು ಹೇಳಿದೆ. ನೋಡಿ, ನಾನು ಅದಲ್ಲೇ ಹೇಳಿದ್ದು, ನಿಮ್ಮ ಈ ಸಮಸ್ಯೆಯನ್ನು ನಿಮಗೆ ನಾನು ಉತ್ತರ ಹೇಳ್ತಾ ಇದ್ದೇನೆ. ಹೌದಾ ಅಂತ ಹೇಳಿದ್ರು. ನನಗೆ ಮತ್ತೆ ಸಾಯಿತು. ನನಗೆ ಆ ಮನಸ್ಸಿಗೆ ಬಂದು ನಾನು ದೇವರು ಹೇಳಿ ನಾನು ಹೇಳಿದ್ದದನ್ನು. ಆದರೂ ಅವರಿಗೆ ನಾನು ಹೇಳಿದೆ, ನೋಡಿ, ನಿಮ್ಮ ಮನೆಯಿಂದ, ಅವರು ಬ್ಯಾಂಗ್ಳೂರಲ್ಲಿ ಇಳಿಯುವ ಮೊದಲು ಹೇಳಿದೆ, ನಿಮ್ಮ ಮನೆಯಿಂದ ಇಂತಿಂಥ ದಿಕ್ಕಿನಲ್ಲಿ ಇಂತಿಂಥ ಶಕ್ತಿ ಉಂಟು, ನೀವು ಆ ಶಕ್ತಿಗೂ ನಿಮ್ಮ ಜಾಗೆಗೂ ಸಂಬಂಧ ಉಂಟು, ಆ ಜಾಗೆಗೆ ಅಲ್ಲಿ ಹೋಗಿ ಅಂತ ಹೇಳಿದೆ. ಅಲ್ಲಿ ಹೋಗಿ ನಾನು ಇಂಥದ್ದು ಹೇಳಿದ್ದು ಮಾಡಿ, ನೀವು ಅದನ್ನು ಹೇಗೆ ಹೇಳ್ತೀರಿ? ನಾವು ಅದನ್ನು ನೋಡಲೇ ಇಲ್ಲ. ಹೌದಾ, ಅದು ನನಗೆ ಬೇಡ, ನನಗೆ ಅಗತ್ಯ ಇಲ್ಲ, ನಿಮ್ಮ ಸಮಸ್ಯೆ ಅಲ್ವಾ. ನನಗೆ ಕಂಡದನ್ನು ಹೇಳಿದ್ದು, ನನಗೆ ನೀವೇನು ಕೊಡ್ಲಿಕ್ಕಿಲ್ಲ. ನನಗೆ ಸಾಧಾರಣ ದೇವರ ದಯೆಯಲ್ಲಿ ಬೇಕಾದಷ್ಟು ಉಂಟು, ನನಗೇನೋ ಒಂದು ವಿದ್ಯೆ ಉಂಟು, ನಿಮಗೆ ತಿಳಿಸಿದೆ. ನೀವು ಒಳ್ಳೇದಾಗಿದ್ರೆ ಆಗಿ, ನಿಮಗೆ ಬಿಟ್ಟದ್ದು. ನಿಮಗೆ ಒಳ್ಳೇದಾಗ್ಬೇಕಂತ ನಿಮ್ಮ ಮನಸ್ಸು ಉಂಟಲ್ವಾ, ನೀವು ಹಾಳಾಗ್ಬೇಕಂತೇಳಿ ಹಾಳಾದ್ದಲ್ಲ ಅಲ್ವಾ ಅಂತೇಳಿ. ಅವರು ಕೂಡಲೇ ಅಂತ ಮಾಡಿದ್ರು, ಗೂಗಲ್ ಮ್ಯಾಪ್ ಹಾಕಿಕೊಂಡು ಸರ್ಚ್ ಮಾಡಿದ್ರು. ಸರ್ಚ್ ಮಾಡುವಾಗ ನಾನು ಹೇಳಿದ ಆ ಶಕ್ತಿಯಲ್ಲಿ ಉಂಟು. ಅಷ್ಟೊತ್ತಿಗೆ ನನಗೆ ನನ್ನ ಒಳಗಿರುವ ಅನುಭೂತಿ ನೀಡುವ ಶಕ್ತಿಯೇ ನನಗೆ ಹನುಮಾನ್ ದೇವರು ಹೇಳಿದ್ರು, ಬಿಟ್ಟುಬಿಡು ಅವರನ್ನು, ಅವರಿಂದ ಎಂತ ಕೇಳಿದ್ರು ಹೇಳಬೇಡ ಅಂತೇಳಿ. ತುಂಬ ಕೇಳಿದ್ರು. ನಾನು ಹೇಳಿದೆ, ಬೇಡ, ಇನ್ನು ನೀವು ಅಷ್ಟು ಪರೀಕ್ಷೆ ಮಾಡುವ ಅಗತ್ಯ ಇರಲಿಲ್ಲ, ನೀವು ಫಸ್ಟಿಗೆ ನೋಡಬೇಕಿತ್ತು. ನಾನೇನಾದ್ರು ನಿಮ್ಮಲ್ಲಿ ಕೇಳಿದ್ದ? ನನ್ನನ್ನು ನೋಡುವಾಗ ನನ್ನ ರೂಪ ವೇಷದಲ್ಲಿ ನಿಮಗೆ ಗೊತ್ತಾಗುದಿಲ್ಲ, ಎಲ್ಲ ಏನೋ ಒಂದು ಇದ್ದವರು ಅಂತೇಳಿ ಅಷ್ಟು ನಿಮಗೆ ಇದು ಅರ್ಥ ಆಗುದಿಲ್ವಾ? ನಿಮ್ಮ ಕಷ್ಟವನ್ನು ನೀವು ಇನ್ನು ಬೇರೆಯವರಲ್ಲಿ ತಿಳಿಸಿಕೊಳ್ಳಿ ಅಂತೇಳಿ ನಾನು ಇದು ಮಾಡಿದೆ. ನನ್ನ ಕಾರ್ಡೆಲ್ಲ ಕೇಳಿದ್ರು, ನಾನು ಕೊಡ್ಲಿಕ್ಕೆ ಹೋಗಲಿಲ್ಲ, ಅಗತ್ಯ ಇಲ್ಲ ಅಂತೇಳಿ. ಅವರಲ್ಲಿ ಎಷ್ಟೇ ದುಡ್ಡು ಇರಲಿ, ನಮಗೇನು ಅಗತ್ಯ ಇಲ್ಲ ಹಾಗೆ ಅಂತೇಳಿ ಇದಕ್ಕೆ ನಾನು ಉತ್ತರ ಕೊಡ್ತೇನೆ. ಈಗ ಸಮಾಜದಲ್ಲಿ ಆಗುತ್ತಿರುವ ರಾಜಕೀಯ, ಧಾರ್ಮಿಕ ಅಥವಾ ಎಂತಾದ್ರು ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಾವ ರೀತಿಯ ಹೋರಾಟ ನೀವು ಹೇಳುವುದು ಅಂತ ಹೇಳಿ? ಅಂದ್ರೆ ಈಗ ರಾಜಕೀಯವಾಗಿ ಅಥವಾ ಧಾರ್ಮಿಕವಾಗಿ ಎಂತಾದ್ರು ಬಂದೆಲ್ಲ ಮಾಡಿಸ್ತಾರಲ್ಲ, ಆ ರೀತಿ ಎಂತ ಅಂತ ಹೇಳುದು? ಯಾವ ಹೋರಾಟದಲ್ಲಿ ಯಾವ ಫಲಿತಾಂಶವೂ ಬಂದದ್ದಿಲ್ಲ.
ನನಗೇನು ಕಾಣಲಿಲ್ಲ ಯಾವ ಇದರಲ್ಲಿ ಹೋರಾಟದಲ್ಲಿ ಏನು ಆದದ್ದಿಲ್ಲ. ರಾಜರಿರುವಾಗಾದ್ರೂ ಈಗ ಉದಾಹರಣೆಗೆ ನಿಮ್ಗೆ ಹೇಳುದಿದ್ರೆ ಮೈಸೂರು ಸಂಸ್ಥಾನದವರು ಸರ್ ಎಂ ವಿಶ್ವೇಶ್ವರಯ್ಯ ಇದು ವಿಜ್ಞಾನ ಕೇಂದ್ರ ಇದಕ್ಕೆಲ್ಲ ಎಷ್ಟು ಜಾಗೆ ಕೊಟ್ರು. ಯಾರು ಅವರು ಅದನ್ನೆಲ್ಲ ಮಾಡ್ಲಿಕ್ಕೆ ಅವರಿಗೆ ಯಾರಾದ್ರೂ ಅವರಲ್ಲಿ ಹೋರಾಟ ಮಾಡಿದಾರ? ಎಷ್ಟೊಂದು ಉತ್ತಮ ಮನೋಭಾವದಲ್ಲಿ ಅವರು ಮಾಡಿದ್ದಾರೆ. ಅವರಿಗೆ ಅವರನ್ನು ಸಹ ಈಗ ಕೆಲವರೆಲ್ಲ ನಡೆಸಿಕೊಳ್ಳುವ ರೀತಿ ನೋಡಿದ್ರೆ ಏನೋ ಏನು ನಾನು ಹೋರಾಟಕ್ಕೆ ಅದನ್ನೆಲ್ಲ ಇದು ಒಪ್ಪುದೇ ಇಲ್ಲ. ಏನೋ ಒಂದು ನಾಟಕಕ್ಕೋಸ್ಕರ ಮತ್ತೆ ಅದು ತಾರಕಕ್ಕೆ ಹೋಗುವ ಅದಕ್ಕೆ ಸರಿಯಾಗಿ ಒಂದು ರಾಜಕೀಯದವರು ನಿರ್ಧಾರ ಅಂದ್ರೆ ಸರ್ಕಾರ ನಿರ್ಧಾರ ತಗೊಳ್ಳುದು ಇಲ್ಲ. ಹೋರಾಟಕ್ಕೆ ನಾನು ಕೆಲವು ಸಂಘಟನೆಯಲ್ಲ ಇದ್ದೆ. ಲಾಸ್ಟಿಗೆ ನಮ್ಮಿಂದ ಏನಾದ್ರೂ ಪಡೆದುಕೊಂಡು ಹೋಗುವಂಥದ್ದು ಅಲ್ಲದೆ ಅವರು ಮೇಲೆ ಹೋಗ್ತಾರೆ ಮೆಟ್ಟಿಕೊಂಡು, ಮತ್ತೆ ನಮ್ಮನ್ನು ನೋಡುದಿಲ್ಲ. ನಾನು ಕೆಲವು ಪಕ್ಷದಲ್ಲಿ ಒಮ್ಮೆ ನೋಡಿದೆ, ಒಂದು ಪಕ್ಷದ ಹಿನ್ನೆಲೆ ನಮ್ಗೆ ಇತ್ತು, ಇನ್ನೊಂದು ಪಕ್ಷ ನೋಡುವಾಗ ಅದು ಅಷ್ಟೇ ಇದು ಇಷ್ಟೇ ಎಲ್ಲವೂ ಒಂದೇ ಆಗಿದೆ. ಇದೇ ಪಕ್ಷದಲ್ಲಿ ಇದ್ದವ ನಾಳೆ ಇನ್ನೊಂದು ಪಕ್ಷದಲ್ಲಿ ಇರ್ತಾನೆ. ಹಾಗಾದ್ರೆ ತತ್ವ ಎಂಥದ್ದು? ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ತತ್ವ ಬೇರೆ ಬೇರೆ ಅಂತ ಹೇಳಿದ್ರೆ ಅಲ್ಲಿ ದೇಶ ಒಂದೇ ಅಲ್ವಾ? ದೇಶಕ್ಕೆ ಬೇಕಾದ ತತ್ವ ಹೋರಾಟಗಳು ಪಾಲನೆ ಆಗ್ಬೇಕು ಹೊರತು ಒಬ್ಬೊಬ್ಬನ ತಲೆ ಮೇಲೆ ಹೋಗ್ಲಿಕ್ಕೆ ಬೇಕಾಗಿ ಒಂದೊಂದು ಹೋರಾಟ ಮಾಡುದು. ಈಗ ಉದಾಹರಣೆಗೆ ಎಲ್ಲಿಯಾದ್ರೂ ಲಂಚ ತಗೊಳ್ಳೋದು ನಿಂತಿದ, ಎಂತೆಲ್ಲ ಹೋರಾಟ ಆಯ್ತು, ಅಣ್ಣಾ ಹಜಾರೆ ಹೋರಾಟ ಆಯ್ತು, ಯಾವೆಲ್ಲ ಮಸೂದೆ ತರಬೇಕಂತ ಏನಾಗ್ಲಿಲ್ಲ. ಉದಾಹರಣೆ ಹೇಳಿದ್ದು ನಾನು, ಅದರಲ್ಲಿ ಯಾವ್ದ್ರಲ್ಲಿ ನಾವು ಇನ್ನು ರಾಜಕೀಯ ಇದಕ್ಕೆಲ್ಲ ನಾನು ಇದು ಕೊಡುವ ರೀತಿಯಲ್ಲಿ ಇರಬಾರ್ದು. ಸ್ವಲ್ಪ ಸಮಯದ ಮೊದಲು ಏನೋ ಒಂದು ಫೇಸ್ಬುಕ್ ಅಲ್ಲಿ ಏನೋ ನಾನೊಂದು ಶೇರ್ ಮಾಡಿದ್ದೆ. ನನಗೆ ಅದು ಅದರಲ್ಲಿ ಒಂದು ಸತ್ಯ ಅಂತ ಕಂಡಿದ್ದು, ರಾಜಕೀಯದವರು ಸುಳ್ಳು, ಎಲ್ಲ ರಾಜಕೀಯ ಎಲ್ಲ ಸುಳ್ಳು ಅಂತೇಳಿ ಯಾರಾದ್ರೂ ಸಹ ನಾನು ನೋಡಿದೆ. ಬೆದರಿಕೆ ರೀತಿಯಲ್ಲಿ ಒಂದು ಕಾಲ್ ಬಂತು, ಚಂದ ಮಾಡಿ ಮಾತಾಡಿದೆ, ಮತ್ತೆ ಒಂದು ರೀತಿಯಲ್ಲಿ ಮಾತಾಡಿದ್ರು. ಲಾಸ್ಟಿಗೆ ನನಗೆ ಭಾರಿ ದುಃಖ ಆಯಿತು. ದುಃಖ ಆಗಿ ನಾನಂತ ಹೇಳಿ ನನ್ನ ತಾಯಿ ಇದ್ರು, ನಾವು ಅಂತ ಒಂದು ಸಮಾಜದವರು. ನಾನು ಹೇಳಿದೆ, ನಾನು ನೋಡಿ ನೀವು ಮಾತಾಡುವಾಗ ಒಂದು ಇದರಲ್ಲಿ ಮಾತಾಡಿದ್ದಾರೆ, ನಾನು ಅದಕ್ಕೆ ಕೂಡಲೇ ಹೇಳಿದೆ, ನನಗೆ ನೀವು ಮಾತಾಡೋ ಅವಕಾಶ ಇಲ್ಲ, ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಉಂಟು, ನೀವು ನಿಮ್ಮ ಅಭಿಪ್ರಾಯ ನೀವು ಮಂಡಿಸಿ, ನನ್ನಲ್ಲಿ ಮಂಡಿಸುವುದು ಬೇಡ, ಫೋನ್ ಮಾಡಿ ಅಂತೆಲ್ಲ ಹೇಳಿದೆ. ಮತ್ತೆ ಅದು ಯಾರು ಸ್ವಲ್ಪ ಅಸಭ್ಯವಾಗಿ ಮಾತಾಡಿದವ ಇದ್ದಾನೆ, ಅವನಿಗೆ ಅವನ ಮನೆಯಲ್ಲಿ ಒಂದು ಸಾವು ನೋವು ಆಗಿ ಲಾಸ್ಟಿಗೆ ಅದನ್ನೆಲ್ಲ ಬಿಟ್ಟಿದ್ದಾನೆ. ಇವತ್ತಿಗೂ ನಾನು ಯಾರು ಏನು ಅಂತೇಳಿ ಅವನಿಗೂ ಗೊತ್ತಿಲ್ಲ, ನನಗೂ ಏನು ಅಂತ ಗೊತ್ತಿಲ್ಲ. ನಾನು ನನ್ನ ಶಕ್ತಿಗಳೆಲ್ಲ ಹೇಳಿದೆ, ನನ್ನ ಪ್ರಾರ್ಥನೆ ಅಂತೇಳಿ ನಾನು ಮಾಡಲಿಲ್ಲ. ನಮ್ಮ ಶಕ್ತಿಗಳು ನಮ್ಮ ಒಳಗೆ ಇರುವಾಗ ಅದು ನಮಗೆ ಬೇಕಾದ ರೀತಿಯಲ್ಲಿ ನಮಗೇನು ಅದು ಸಹಾಯ ಮಾಡ್ತಾ ಇದ್ದ, ರಕ್ಷಣೆ ಮಾಡ್ತಾ ಇದ್ದ, ನಮಗೆ ತೊಂದರೆ ಮಾಡೋರು ಏನು ಮಾಡ್ಬೇಕು ಅದು ಮಾಡ್ತದೆ. ಯಾಕಂತ ಹೇಳಿದ್ರೆ ನಾವು ಆ ಶಕ್ತಿ ಆರಾಧನೆ ಮಾಡೋರಲ್ವ, ನಾವು ಅದಕ್ಕೋಸ್ಕರ ಇರುವವರಲ್ವ. ಮತ್ತೆ ನಾವು ಇಂಥ ಇದಕ್ಕೆ ಹೋಗ್ಬಾರ್ದು. ಆದ್ರೆ ನಮಗೆ ಒಂದು ಹಕ್ಕು ಕಾನೂನು ಅಂತೇಳಿ ಒಂದು ಉಂಟಲ್ಲ, ಆದ ಕಾರಣ ಸ್ವಲ್ಪ ನಾನು ಅದರಲ್ಲಿ ಇದು ಮಾಡಿದ್ದೇನೆ. ಈಗ ಸ್ವಲ್ಪ ಇದೇ ವಿಷಯಕ್ಕೆ ಧಾರ್ಮಿಕ ವಿಷಯ ಹೋದ ಕಾರಣ ಆ ವಿಷಯವನ್ನು ನಾನು ಚಿಂತನೆ ಮಾಡೋ ಅಗತ್ಯ ಇಲ್ಲ, ಹೋರಾಟ ಅದು ಇದು ಅಂತ. ಮತ್ತೆ ಈ ಹೋರಾಟ ಅದು ಇದು ಅಂತ ಹೇಳಿರೋದು ಅವ ಮೇಲೆ ಹೋಗ್ಲಿಕ್ಕೆ ಬೇಕಾಗಿ ಯಾರೋ ಒಬ್ಬ ನಾಯಕ ಇರ್ತಾನೆ, ಅವ ಮೇಲೆ ಹೋಗ್ಲಿಕ್ಕೆ ಬೇಕಾಗಿ ಜನರನ್ನು ಸೇರಿಸಿ ಹೋರಾಟ ಮಾಡುದು. ಅವ ಮತ್ತೆ ಪಕ್ಷಕ್ಕೆ ಅಥವಾ ಅವನಿಗೆ ಒಂದು ಸರ್ಕಾರದ ಒಂದು ಸ್ಥಾನಮಾನ ಸಿಕ್ಕಿದ್ರೆ, ಒಂದು ಜನಪ್ರತಿನಿಧಿ ಆದ ನಂತರ ಅವನ ತತ್ವ ಎಲ್ಲ ಹೋರಾಟ ಎಲ್ಲ ಬರಿಗೆ ಹೋಗಿ ನಿಲ್ತದೆ ಅಷ್ಟೇ ಅಂತ ಹೇಳ್ತೇನೆ ನಾನು. ಅತಿ ವೇಗವಾಗಿ ದೇವರ ಆಶೀರ್ವಾದ ಪಡೆಯುವುದು ಹೇಗೆ? ನಾನು ಹೇಳುದು ಒಂದೇ, ದೇವಸ್ಥಾನ ಹೋಗ್ಬೇಕು ಅಂತೇಳಿ ಖಂಡಿತ ಈ ಕಾರ್ಯಕ್ರಮದ ಮೂಲಕ ಹೇಳುದು ಏನೋ ಒಂದು. ಈಗ ತುಂಬಾ ಗುರುಗಳೆಲ್ಲ ಹೇಳ್ತಾರೆ, ನಾನು ಅಂಥದಕ್ಕೆಲ್ಲ ಹೋಗುದೇ ಇಲ್ಲ. ದೇವರಲ್ಲಿ ನಂಬಿಕೆ ಇಡಿ, ಮನಸಾರೆ ನಂಬಿಕೆ, ಸತ್ಯ ಧರ್ಮದಲ್ಲಿ ನಂಬಿ, ಇಷ್ಟನ್ನು ನಾನು ಹೇಳ್ತೇನೆ. ಮತ್ತೆ ಅತಿಯಾಗಿ ನಂಬುವುದು ಅದೆಲ್ಲ ಎಂತ ಅಂತ ಹೇಳಿದ್ರೆ, ನಂಬುದು ಏನಾಗ್ಲಿಲ್ಲ ಮಾರೆ, ಎಂತ ದೇವರನ್ನು ಇಷ್ಟು ನಂಬಿದ್ದೇನೆ ಅದೇ ತಪ್ಪಾಗುದು. ಎಷ್ಟು ಬೇಕಾ ಅಷ್ಟೇ ನಿಯಮಿತವಾಗಿ ಅದನ್ನು ನಿಮ್ಮ ಹಿರಿಯರು ಎಷ್ಟು ಮಾಡಿಕೊಂಡು ಬಂದಿದ್ದಾರೆ ಅದು ಸರಿ ಇಲ್ವಾ? ಸರಿಯಾದ ಜ್ಞಾನ ಇರುವಲ್ಲಿ ತಿಳ್ಕೊಂಡು ನಾನು ಏನ್ ಮಾಡ್ಬೇಕು ಅಂತೇಳಿ ಒಂದು ಒಳ್ಳೆ ಒಂದು ವಿಶ್ವಾಸ ಅರ್ಹ ಒಂದು ಜ್ಯೋತಿಷ್ಯರ ಅಥವಾ ಒಂದು ಮಾರ್ಗದರ್ಶಕರ ಕುಟುಂಬದಲ್ಲಿ ತಂದೆ ಇಲ್ಲ ಅಂತ ಹೇಳಿದ್ರೆ ಮಾವನನ್ನು ಸಂಪರ್ಕ ಮಾಡಿ. ಮಾವನನ್ನು ಯಾವಾಗಲೂ ಇದು ಮಾಡಬೇಡಿ. ಮಾವ ತಂದೆಯ ನಂತರ ಸ್ಥಾನ ತಗೊಳ್ಳೋ ತಾಯಿ ಧರ್ಮವನ್ನು, ಪ್ರಾಪಂಚಿಕ ವ್ಯವಹಾರವನ್ನು ಹೇಗೆ ಅಂತೇಳಿ ತಂದೆಯ ನಂತರ ಇರೋದು ಮಾವ. ಆದ ಕಾರಣ ದೇವರ ಉಪಾಸನೆ ಯಾವ ರೀತಿಯಲ್ಲಿ ಮೊದಲಿತ್ತು ಅಷ್ಟನ್ನೇ ಇಡಿ. ಯಾಕಂತೇಳಿ ಈಗಿನ ಕಾಲದಲ್ಲಿ ಮೊದಲಿನ ಹಾಗೆ ನೋಡಿ, ಮೊಬೈಲಲ್ಲೇ ಎಷ್ಟು ಸಮಯ ಹೋಗ್ತದೆ, ಫೇಸ್ಬುಕ್ ನೋಡಿಕೊಂಡು ಅದು ನೋಡಿಕೊಂಡು ಇದು ನೋಡಿಕೊಂಡು. ನೀವು ಮಾಡುದನ್ನು ಸರಿಯಾಗಿ ಮಾಡಿದ್ರೆ ಏನೋ ಒಂದು ಮಾಡಿಕೊಂಡು ಹೊಸ್ತನ್ನು ಮಾಡಿಕೊಂಡು ಪುನಃ ಯಾಕೆ ಎಳೆದುಕೊಳ್ತೀರಿ?
ಆದ ಕಾರಣ ದೇವರನ್ನು ಮನಸಾರೆ ನಂಬಿ, ದೇವರಿದ್ದಾರೆ ಎಂಬುದನ್ನು ದೃಢವಾಗಿ ನಂಬಿ ಅಂತೇಳಿ ನಾನು ಹೇಳ್ತೇನೆ. ಹನುಮಂತ ದೇವರನ್ನು ಸಾಮಾನ್ಯ ಭಕ್ತರು ಹೇಗೆ ಓಲೈಸಬೇಕು? ಹನುಮಂತ ದೇವರು ಸಾಮಾನ್ಯ ಭಕ್ತರು ಓಲೈಸುವುದಂತ ಹೇಳಿದ್ರೆ ಒಂದು ಹೇಳ್ತೇನೆ ನಾನು. ದೇವಸ್ಥಾನಕ್ಕೆ ಹೋಗುದು ಅದೆಲ್ಲ ಸರಿ, ಬೇಕು, ಇಲ್ಲ ಅಂತ ಹೇಳುವುದಿಲ್ಲ. ಒಟ್ಟಾರೆ ನಾನು ಅದಕ್ಕೆ ವಿರೋಧ ಅಲ್ಲ. ಯಾಕಂತ ಹೇಳಿದ್ರೆ ನಾನು ಮುಂದಕ್ಕೆ ದೇವಸ್ಥಾನ ನಿರ್ಮಾಣ ಮಾಡಲಿ ಒಂದು ಜನರಿಗೋಸ್ಕರ ಅಂತೇಳಿ ಅಲ್ಲ. ನಂದು ಏನೋ ಒಂದು ಕರ್ತವ್ಯ ಉಂಟು, ಅದನ್ನು ನಾನು ಮಾಡ್ತೇನೆ. ಅದರಿಂದ ಜನರಿಗೆ ಏನು ಉಪಯೋಗ ಉಂಟು ಅದನ್ನು ಮಾಡಲಿಕ್ಕೆ ನನ್ನ ಈ ಒಂದು ಜನ್ಮ ಇರುವಂತಹದ್ದು. ಹನುಮಂತ ದೇವರನ್ನು ಹೇಗೆ ಇದು ಮಾಡುವುದಂತ ಹೇಳಿದ್ರೆ, ಹನುಮಂತ ದೇವರಿಗೆ ಒಂದೇ ಒಂದು ಸ್ವಾರ್ಥ ಇರುವುದು. ಆ ಸ್ವಾರ್ಥ ಇದ್ದದಕ್ಕೆ ಅವರು ಈ ಭೂಮಿಯಲ್ಲಿ ಇರುವ ಒಂದು ಕಣ್ಣಿಗೆ ಕಾಣಲಿಕ್ಕೆ ಅಂಥವರಿಗೆ ಸಾಧ್ಯ ಇರುವಂತಹ ಒಂದು ದೇವರು. ಅವರ ಕಣ್ಣಿಗೆ ಕಾಣುವಾಗ ನಾವು ಅದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಹೇಳ್ತೇನೆ. ಆದ್ರೆ ಹನುಮಂತ ದೇವರ ಅನುಗ್ರಹ ಸಾಮಾನ್ಯ ಭಕ್ತರಿಗೆ ಸಿಗ್ಬೇಕಂತ ಹೇಳಿದ್ರೆ ರಾಮನ ರೀತಿಯಲ್ಲಿ ಬದುಕಬೇಕು. ರಾಮ ಯಾವ ರೀತಿ ಬದುಕಿದ್ದ? ರಾಮ ಸತ್ಯ, ಧರ್ಮ, ತಪ, ಇನ್ನೊಂದು ಸತ್ಯ, ಧರ್ಮ, ತಪ, ದಾನ, 4 ರೀತಿಯ ಅಳವಡಿಕೆ ಇದ್ದದ್ದು ರಾಮ. ರಾಮನ ಅವತಾರ ಪರಿಪೂರ್ಣ ಅವತಾರ. ರಾಮ ತಪ್ಪು ಮಾಡಲಿಲ್ಲ ಅಂತ ಕೆಲವರು ಹೇಳ್ತಾರೆ. ವಾಲಿಯನ್ನು ಕೊಂದದ್ದು ಹಿಂದೆ ನಿಂತುಕೊಂಡು ಮಾಡಿದ್ದು ತಪ್ಪಲ್ವಾ ಅಂತೇಳಿ. ನೋಡಿ, ಅಲ್ಲಿ ಒಂದು ವಿಷಯ ಉಂಟು. ಈ ಕಥೆಯನ್ನು ಹೇಳದೆ ಇದಕ್ಕೆ ಆನ್ಸರ್ ಸರಿಯಾಗಿ ನಾನು ಕೊಡ್ಲಿಕ್ಕೆ ಆಗುದಿಲ್ಲ. ರಾಮ ಸುಗ್ರೀವನಿಗೆ ಏನಂತೇಳಿ ಮಾತು ಕೊಟ್ಟದ್ದು? ವಾಲಿಯನ್ನು ನಾನೇ ಕೊಲ್ತೇನೆ, ಅದು ನನ್ನ ಕೈಯಲ್ಲಿ ಆಗುವಂಥದ್ದು ಈ ಜನ್ಮದಲ್ಲಿ ಅಂತೇಳಿ ಮಾತು ಕೊಟ್ಟ. ಮಾತು ಕೊಟ್ಟ ನಂತರ ಮತ್ತೆ ವಾಲಿಯ ಬಗ್ಗೆ ಗೊತ್ತಾಯಿತು. ಏನಂತ ಹೇಳಿದ್ರೆ, ವಾಲಿಯ ಎದುರು ನಿಂತು ಬಾಣ ಹೊಡಿಲಿಕ್ಕೆ ಆಗುದಿಲ್ಲ ಅಂತೇಳಿ. ಆದ ಕಾರಣ ನನಗೆ ಶತ್ರುತ್ವ ಇಲ್ಲದೆ ನಾನು ಅವನನ್ನು ಎದುರು ನಿಂತು ವಧೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇವನಿಗೆ ಮಾತು ಕೊಟ್ಟಾಗಿದೆ. ಆಣೆ ಪ್ರಮಾಣಕ್ಕಿಂತ ಮೊದಲು, ಆಣೆ ಪ್ರಮಾಣ ಎಲ್ಲ ಈಗ ಸ್ಟಾರ್ಟ್ ಆದ್ದು, ಮೊದಲು ಮಾತಿಗಷ್ಟು ಬೆಲೆ ಇತ್ತು. ಇನ್ನೊಂದು ನಾನು ಉದಾಹರಣೆ ಮತ್ತೆ ಹೇಳ್ತೇನೆ ಇದರ ನಂತರ. ಆ ಮಾತು ಕೊಟ್ಟದ್ದಕ್ಕೆ ಒಮ್ಮೆ ನಿಂತು ರಾಮ ಬಾಣ ಹಾಕ್ಲಿಕ್ಕೆ ನೋಡಿದಾಗ ಆಗ್ಲಿಲ್ಲ. ಇಬ್ಬರು ಒಂದೇ ಲೆಕ್ಕ, ಅಣ್ಣ ತಮ್ಮಂದ್ರಲ್ವ, ಆದ ಕಾರಣ ಮುಖ ಒಂದೇ ಲೆಕ್ಕ, ಮತ್ತೆ ಕಪಿ ಮುಖ ಒಂದೇ ಲೆಕ್ಕ ಇರ್ತದೆ. ಆ ಯುದ್ಧದ ಸಮಯದಲ್ಲಿ, ಇದು ಅವರ ಇಬ್ಬರ ಕಾಳಗದ ಸಮಯದಲ್ಲಿ ಗೊತ್ತಾಗದೆ ಒಂದು ಸರ್ತಿ ಬಿಟ್ಟೋಯ್ತು. ಪುನಃ ಸುಗ್ರೀವ ಬಂದು ಚರ್ಚೆಗೆ ನಿಂತ. ನೀವು ನನ್ನನ್ನು ಧರ್ಮಕ್ಕೆ ಸಾಯಿಸ್ತಿದ್ರಿ, ಹೀಗೆ ಮಾಡಿದ್ರೆ ಹಾಗೆ. ನಾನು ನೋಡು ಮಾರೆ, ನಿಂಗೆ ಮಾತು ಕೊಟ್ಟಿದ್ದೇನೆ, ನನ್ನ ಮಾತು, ನನ್ನ ಬಾಣ ಪುನಃ ತಿರುಗುದಿಲ್ಲ. ರಾಮ ಬಾಣ ಯಾವಾಗಲೂ ತಿರುಗಿ ಬರುವುದಿಲ್ಲ. ಅದು ಏನು ಅಂತೇಳಿ ಅದಕ್ಕೆ ಒಂದು ಪವರ್ ಕೊಟ್ಟಾದಂತ, ಅದು ರಾಮ ಹೇಳಿದಕ್ಕೆ ಹೋಗುದು. ನನ್ನ ಮಾತು ನಿನಗೆ ಸುಳ್ಳಾಗುದಿಲ್ಲ. ಆದ್ರೆ ಅವನಲ್ಲಿ ಇರುವಂತ ಶಕ್ತಿಯನ್ನು ಜಾಂಬ ಅಂತ ಹೇಳಿದ, ಅವನ ಎದುರು ನಿಂತ ಆ ಶಕ್ತಿ ಇದುವಾಗ್ತದೆ. ಆದ್ರೂ ನಾನು ಹಿಂದೆ ನಿಂತು ನೋಡಿ, ಆದ್ರೆ ನಿಮ್ಮ ಇಬ್ಬರ ವೇಷಭೂಷಣ ಒಂದೇ ಕಾಣ್ತದೆ, ವ್ಯತ್ಯಾಸ ಇಲ್ಲ. ಆದ ಕಾರಣ ನೀನು ಮಾಲೆ ಹಾಕಿ ಹೋಗು, ನಾನು ನಿನ್ನನ್ನು ವಧೆ ಮಾಡ್ತೇನೆ, ಅವನನ್ನು ವಧೆ ಮಾಡ್ತೇನೆ, ವಾಲಿಯನ್ನು ಅಂತೇಳಿ ಅದು ಹೇಳಿದ ಮಾತಿಗೆ ಏನು ಆಣೆ ಪ್ರಮಾಣ ಮಾಡಿದ್ದಾರೆ ಅವರು. ಯಾವ್ದಾದ್ರು ದೇವಸ್ಥಾನದಲ್ಲಿ ಆಣೆ, ಈಗಿನ ಕಾಲದಲ್ಲಿ ದೇವಸ್ಥಾನದ ಎದುರಲ್ಲಿ ಆಣೆ ಪ್ರಮಾಣ ಮಾಡಿ ತಿರುಗಿದ್ದೆಷ್ಟೋ ಉಂಟು. ಆಣೆ ಪ್ರಮಾಣ ಮಾಡಿ ಪುನಃ ಕಾಣಿಕೆ ಹಾಕಿ ಬರುವವರಿದ್ದಾರೆ. ನಾನು ಇತ್ತೀಚೆಗೆ ಒಂದು ಮನೆಯಲ್ಲಿ ಹೋಗಿದ್ದೆ. ನಾನು ಹೇಳಿದೆ, ಒಂದು ಆಣೆ ಪ್ರಮಾಣ ಆಗಿದಲ್ವಾ ಅಂತ ಹೇಳಿದೆ. ನಿಮ್ಗೆ ಆಣೆ ಪ್ರಮಾಣ ಆಗಿದ್ದು ಕಂಡಿದೆ, ಬೇರೆಂತ ಕಾಣ್ತದ ಅಂತ ನೋಡಿದ್ರು. ಮತ್ತೆ ನೋಡಿದೆ, ಮರುದಿವಸ ಇವರು ಹೋಗಿ ನಾನು ಆಣೆ ಪ್ರಮಾಣ ಮಾಡಿದ್ದು ಅದರಲ್ಲಿ ನಂದು ತಪ್ಪು, ನಾನು ಆ ಪ್ರಮಾಣ ನಡೆದುಕೊಳ್ಳಿಕ್ಕಾಗಲಿಲ್ಲ ಅಂತ ಕಾಣಿಕೆ ಹಾಕಿ ಬರ್ತಾರೆ. ಆಟವದು ಹಾಗೆ ಆಗುದಿಲ್ಲ ಇವರೇ. ಆದ ಕಾರಣ ರಾಮನ ಮಾತು ನಿಮ್ಗೆ ಸತ್ಯದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಸರಿ. ಧರ್ಮ, ಮಾತು ಎಂಬುದು ಧರ್ಮದಲ್ಲಿ ಬರ್ತದೆ. ಈಗಿನ ಕಾಲದಲ್ಲಿ ಕೆಲವೊಂದು ಸುಳ್ಳು ಹೇಳಿ ಕೆಲಸ ಆಗುವಂಥದ್ದು ಇರ್ತದೆ. ತಪ ಬೇಡ, ತಪ ಈಗ ಋಷಿ ಮುನಿಗಳು ಯಾರಿಲ್ಲ, ಸರಿ. ತಪ ಮಾಡುವವರಿಗೆ ಸಹಾಯ ಮಾಡಿ, ಸತ್ಯ ಮಾತಾಡುವಲ್ಲಿ ಸತ್ಯ ಮಾತಾಡಿ, ಸುಳ್ಳು ಹೇಳುವಲ್ಲಿ ಸುಳ್ಳು ಹೇಳದೇ ಇರಲೂಬಹುದು ಕೃಷ್ಣನಾಗೆ. ಧರ್ಮ, ತಂದೆ ತಾಯಿ, ಅದೆಲ್ಲ ಕೆಲವೆಲ್ಲ ಹೇಗೆ ನಡಿಬೇಕು ಸಮಾಜದಲ್ಲಿ. ಧರ್ಮ, ಮಾತು ಕೊಟ್ಟವನನ್ನು ಒಬ್ಬನಲ್ಲಿ ದುಡ್ಡು ತಗೊಂಡು ಈತ ಸಮಯ ಕೊರಪೆ ನಿಮ್ಗೆ ಇಷ್ಟು ಸಮಯದಲ್ಲಿ ಕೊಡ್ತೇನೆ ಅಂತೇಳಿ ಅವ ಒಂದು ನಂಬಿಕೆಯಲ್ಲಿ ಕೊಟ್ಟಿದ್ದಾನೆ. ಆಣೆ ಪ್ರಮಾಣ ಮಾಡಿ ನಿಮ್ಮಲ್ಲಿ ಕೊಡ್ಲಿಲ್ಲ, ನಿಮಗೆ ಆಣೆ ನಿಲ್ಲಿಸಿ ಕೊರ್ಪಾತ ಮಾರೆ, ಆ ಮಾತಿಗೆ ಇವತ್ತಿಗೆ ಎಷ್ಟು ಕೊಡೋರಿದ್ದಾರೆ. ಮಾತು ಎಲ್ಲಿ ನಿಮ್ಮ ಮಾತಿರ್ಬೋದು, ನಿಮ್ಮ ತಂದೆ ತಾಯಿಯ ಹಿನ್ನೆಲೆ ನೋಡಿಯ, ನಿಮ್ಮ ಕುಟುಂಬದ ಹಿನ್ನೆಲೆ ನೋಡಿಯ, ಅಥವಾ ನೀವು ಅವನ ಎಷ್ಟೋ ವರ್ಷ ಅವನ ಎದುರಿಗೆ ಕಣ್ಣೆದುರು ನಿಂತು ವ್ಯವಹಾರ ಮಾಡಿಕೊಂಡು ಅವನಿಗೆ ಸಹಾಯ ಮಾಡಿದ ಒಂದು ನಂಬಿಕೆಯಲ್ಲಿ ಒಳ್ಳೆಯವ ಅಂತೇಳಿ ಒಂದು ಕೊಟ್ಟಿರ್ತಾನೆ.
ಆ ಒಂದು ಇದರಲ್ಲಿ ನೀವು ನಾನು ಇಷ್ಟು ಸಮಯದೊಳಗೆ ನಿಮಗೆ ಕೊಡ್ತೇನೆ ಅಂತೇಳಿ ಒಂದು ಮಾತಿನಲ್ಲಿ, ಮಾತು ಅಂತ ಹೇಳಿದ್ರೆ ಅದು ವಾಕ್, ಎಷ್ಟೋ ಕಡೆ ವಾಗ್ದೋಷ ಬಂದದಂತೇಳಿ ಉಂಟು. ಏನು ಹಣೆ ಪ್ರಮಾಣ ಮಾಡಿ ವಾಗ್ದೋಷ ಬರ್ತದೆ. ಏನೋ ಒಂದು ಉಪಾಸನೆ ಮಾಡುವ ಅವ ಯಾವುದೇ ಜಾತಿಯವೇ ಇರಲಿ, ಅವನಿಗೆ ಬೈದ್ರೆ ಅವನಿಗೆ ಉಪಾಸನೆ ಆಗುವ ಶಕ್ತಿಗಳಿಗೆ ಅವನಿಗೆ ದುಃಖ ಅದು ನೋಡಿ ಅದು ಪುನಃ ರಿವರ್ಸ್ ಬರುದುಂಟು. ಅದೇ ವಾಗ್ದೋಷ ಆಗುದು ಒಬ್ಬನಿಗೆ ಬೈದ್ರೆ. ವಾಕ್ ಅಂದ್ರೆ ಮಾತು, ರಾಮನ ಮಾತಿಗಷ್ಟು ಬೆಲೆ ಇತ್ತು. ಹಾಗೆ ಒಂದು ಇನ್ನೊಂದು ಅಂತ ಹೇಳಿದ್ರೆ, ನನ್ನ ಒಂದು ಅಜ್ಜನ ಜವಳಿ ವ್ಯಾಪಾರದ ಒಂದು ಸಂದರ್ಭದಲ್ಲಿ ಎಷ್ಟೋ ವರ್ಷ ಒಂದು ವ್ಯಾಪಾರ ಮಾಡಿಕೊಂಡಿದ್ದ ಒಂದು ವ್ಯಕ್ತಿ, ಅವರು ಒಂದು ಇದೊಂದು 70 ವರ್ಷದ ಹಿಂದಿನ ಮಾತು ನಾನು ಹೇಳುವಂಥದ್ದು. 70 ಅಜ್ಜ ಒಂದು ಕೆಂಪು ಕಲರ್ನ ಪೆನ್ನಲ್ಲಿ ಒಂದು ಕಾರ್ಡಲ್ಲಿ ಬರ್ದಾಕಿದ್ದು, ನಿಂದು ನನಗೆ 4 ರೂಪಾಯಿ 12 ರೂಪಾಯಿನ 4 ರೂಪಾಯಿನ ಬಾಕಿ ಉಂಟು ನಿನ್ನ ಇದರಲ್ಲಿ ಅಂತೇಳಿ. ಸಾಧಾರಣ ಬಲ್ಪ ಆಚೆಯಲ್ಲಿ ಆ ಒಂದು ಗ್ರಾಮದಲ್ಲಿ ಅವನ ಒಂದು ಜವಳಿ ಅಂಗಡಿ, ನಮ್ದು ಹೋಲ್ಸೇಲ್ ಜವಳಿ ಅಂಗಡಿ ಇದ್ದದ್ದು ಅಜ್ಜಂದು. ಆ ಕಾರ್ಡನ್ನು ಹಿಡ್ಕೊಂಡು ಅವ ಅರ್ಧ ಬಟ್ಟೆಯಲ್ಲಿ, ಅಂದ್ರೆ ಅವನಲ್ಲಿ ಬಟ್ಟೆ ಕೂಡ ಇಲ್ಲ, ಅವ ಸೋತಿದ್ದಾನೆ. ಅವ ಬಾರದೆ 6 ತಿಂಗಳ ನಂತರ ನಾವು ಲೆಟರ್ ಹಾಕಿದಂತೆ ಅಜ್ಜ. ಅವ ಬಂದು ನನ್ನ ಅಜ್ಜನ ಕೂತೊಳ್ಳುವ ಚೇರ್ನ ಹತ್ರ ಕೆಳಗೆ ಹೀಗೆ ಕೂತ್ಕೊಂಡು, ಇದು ನನ್ನ ತಂದೆ ನೋಡಿದ್ದು ನನಗೆ ಹೇಳಿದ್ದು, ಆ ಖಾಲಿ ಒಂದು ಕಾರ್ಡಿಗೆ ಅವ ಬಂದಿದ್ದಾನೆ. ಸ್ವಾಮಿ, ನನ್ನಲ್ಲಿ ಏನಿಲ್ಲ, ನನ್ನಲ್ಲಿ ಹಳೆ ಕಪಾಟುಗಳನ್ನುಂಟು, ಅದನ್ನು ಮಾರಿ ನಿಮಗೊಂದು 6-7 ರೂಪಾಯಿ ತಂದು ಕೊಟ್ಟೇನು, ನನಗೊಂದು ಸಮಯ ಕೊಡಿ ಅಂತೇಳಿ ಆ ಒಂದು ಲೆಟ್ರಿಗೆ ಅಷ್ಟು ಒಂದು ಆ ಲೆಟರ್ ಅಂತ ಹೇಳಿದ್ರೆ ಅದರಲ್ಲಿ ಮಾತು ವ್ಯಕ್ತವಾಗಿದೆ. ನಿನ್ನದು ನನಗೆ ಬಾಕಿ ಉಂಟು, ನೀನು ಹೇಳಿದ ಮಾತಿನ ಪ್ರಕಾರ ನನಗೆ ತಂದು ಕೊಡ್ಲಿಲ್ಲ ಅಂತೇಳಿ ಅಷ್ಟೇ ಬರ್ತದಂತೆ. ಅಷ್ಟಕ್ಕೆ ಬಂದು ಹೀಗೆ ಕೂತ್ಕೊಂಡು ಕೂಗಿಕೊಂಡು ನನ್ನ ಅಜ್ಜ ಹೇಳಿದ್ರು, ಬೇಡ ಮಾರೆ, ನಿನ್ನ ಕಷ್ಟ ನೋಡುವಾಗಲೇ ನೀನಿನ್ನು ನಡ್ಕೊಂಡು ಬಂದ ಹಾಗೆ ಕಾಣ್ತದೆ, ನೀನು ಹೋಗು ಅಂತೇಳಿ ಆಗಿನ ಕಾಲ 1 ರೂಪಾಯಿಯನ್ನು ಕೊಟ್ಟು ಅವನನ್ನು ಕಳಿಸಿದ್ರು. ಹೋಗ್ ಮಾರೆ, ಒಳ್ಳೇದಾಗು ಅಂತೇಳಿ. ನಾನು ಇಲ್ಲಿ ನನ್ನ ಅಜ್ಜನ ವಿಷಯ ಅಂದ್ರೆ ನನಗೆ ಗೊತ್ತಿದ್ದ ವಿಷಯವನ್ನು ಹೇಳಿದ್ದು, ಬೇರೆಯವರ ವಿಷಯ ಅಂತೇಳಿ ಈಗ ಇವರಿಗೆ ಗೊತ್ತುಂಟು ಅಂತ ಆಗ್ತದೆ. ಉದಾಹರಣೆ ನಾನು ಕೊಟ್ಟದ್ದು. ಆ ಮಾತಂತ ಹೇಳಿದ್ರೆ ಹಾಗೆ ಇರಬೇಕು, ಮಾತಿಗೆ ಬೆಲೆ ನಿಮ್ಮದು. ಹಾಗೆ ರಾಮನ ಮಾತನ್ನು ನೋಡಿ, ರಾಮ ಒಂದು ಮಾತು ಕೊಟ್ಟದ್ದಕ್ಕೆ ಆ ಹಿಂದೆ ನಿಂತು ಹೊಡೆಯುವಂತ ಒಂದು ಇದು ನೋಡಿ ಹನುಮಂತನಿಗೆ ಭಾರಿ ಒಂದು ಇದಾಯ್ತು. ನನಗೋಸ್ಕರ ರಾಮ ಸುಗ್ರೀವನ ಕಾರ್ಯ ಮಾಡಿ, ನನ್ನ ದೇವರು ನಾನು ಹೇಳಿದಾಗಿದ್ದಾರೆ, ಈ ದೇವರಿಗೆ ಯಾರು ಸರಿಯಾಗಿರ್ತಾರೆ, ರಾಮನನ್ನು ನಂಬುದು ಬೇಡ ನೀವು. ಯಾಕಂತ ಹೇಳಿದ್ರೆ ರಾಮನನ್ನು ನಂಬಬೇಕು, ರಾಮನನ್ನು ನಾನು ಮಾತ್ರ ನಂಬುದು ಅಂತೇಳಿ ಹನುಮಂತ ದೇವರು ಸ್ವಾರ್ಥವನ್ನು ಇಟ್ಟ ಕಾರಣ ಈ ಪ್ರಪಂಚದಲ್ಲಿ ಇವತ್ತಿಗೂ ಭೂಮಿಯಲ್ಲಿರುವ ದೇವರು ಹನುಮಂತ ದೇವರು ಮತ್ತೆ ಮಹಾಕಾಳಿ. ಹನುಮಂತ ದೇವರು ಇವತ್ತಿಗೂ ಕಾರ್ಣಿಕವನ್ನು ತೋರಿಸುವಂತ ಒಂದು ಅದ್ಭುತ ಶಕ್ತಿ. ರಾಮನಾಗೆ ಮಾತನ್ನು ಉಳಿಸಿಕೊಳ್ಳುವವರಿಗೆ ಖಂಡಿತ ಹನುಮಂತ ದೇವರು ಯಾವುದೇ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ. ಮಾತು ತಪ್ಪಬೇಡಿ. ತಂದೆ ತಾಯಿಗೆ ಕೊಟ್ಟ ಮಾತು, ಬೇರೆ ಯಾರಿಗೂ ಸಂಬಂಧಿಕರಿಗೆ ಕೊಟ್ಟ ಮಾತು, ಮುಖ್ಯವಾಗಿ ಫಸ್ಟ್ಗೆ ತಂದೆ ತಾಯಿ ಅವರು ಹೇಳಿದ ರೀತಿಯಲ್ಲಿ, ತಂಗಿ, ಅಣ್ಣ, ತಮ್ಮ ಯಾರು ಸಹ ನೀವು ಪ್ರೀತಿ ಮಾಡಿದ ಒಂದು ನಿಮ್ಮ ಪ್ರೇಯಸಿಯ ಒಂದು ಮಾತು ಕೊಟ್ಟಿರ್ತೀರಿ, ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತೇಳಿ. ಏನೋ ಒಂದು ಅವಳನ್ನು ನೀವು ಮದುವೆ ಆಗ್ಲಿಕ್ಕೆ ನಿಮ್ಮ ಮಾತು ಕೂಡ ಮೊದಲು ಆಲೋಚನೆ ಮಾಡಿ. ಈಗಿನ ಯುವ ಸಮಾಜಕ್ಕೆ ಹೇಳುವಂಥದ್ದು, ನೀವೊಂದು ಪ್ರೀತಿ ಮಾಡ್ತೀರಿ, ಅವಳ ಮನಸ್ಸಿನ ದುಃಖ ನಿಮ್ಗೆ ತಾಗ್ಬೋದು, ಅಥವಾ ಅವನ ಮನಸ್ಸಿನ. ಈಗ ಯಾವ ಧರ್ಮದಲ್ಲಿ ಎಲ್ಲರೂ ಹೇಳುದು ಸ್ತ್ರೀ ಆಗ ಪುರುಷ ಸತ್ರೆ ಆ ಪುರುಷನದು ಶಾಪ ಎಲ್ಲ ಏನು ಇಲ್ವಾ? ಉಂಟು, ಅದಕ್ಕೆ ಪರಿಹಾರ ಇಲ್ಲದ ಕಾರಣ ಅದು ಬರುವುದಿಲ್ಲ. ಸ್ತ್ರೀ ಶಾಪಕ್ಕೆ ಪರಿಹಾರ ಉಂಟು, ಅದು ಮೊದಲಿಂದ ಆಗಿಕೊಂಡು ಬಂದ ಶೋಷಣೆ, ಅದಕ್ಕೆ ಪರಿಹಾರ ಉಂಟು. ಇದಕ್ಕೂ ಈ ದೋಷಗಳು ಉಂಟು, ಪರಿಹಾರ ಯಾರು ಹೇಳಲಿಲ್ಲ, ಅದು ಚಾಲ್ತಿಯಲ್ಲಿಲ್ಲ. ಈಗ ಯಾರು ಅಂತ ನೋಡಿದ್ರು ನೀನಾಗ ದೋಷ, ಅದು ದೋಷ, ಎಲ್ಲ ಒಂದೇ ಇರುದ, ಬೇರೆ ಯಾವುದಿಲ್ವಾ? ಮಾತು, ಹನುಮಂತನಿಗೆ ಮಾತೆ ಮುಖ್ಯ. ವಾಕ್, ಮಾತಿಗೆ ಸರಿಯಾಗಿ ಇರಬೇಕು ಅಂತೇಳಿ. ಒಂದು ಉದಾಹರಣೆಗೆ ಒಂದು ಹೇಳ್ತೇನೆ, ಇನ್ನೊಂದು ವಿಷಯ ಹೇಳಬೇಕು ನಾನು. ಒಬ್ಬ ಬ್ರಾಹ್ಮಣ, ಒಬ್ಬ ಹುಡುಗ ಏನೋ ಕಷ್ಟಕ್ಕೆ ಬಿದ್ದಿದ್ದ. ಅವನ ಮಾವ ನನಗೆ ಹೇಳಿದ್ರು, ನಮ್ಮ ಒಂದು ಹುಡುಗನಿಗೆ ಭಾರಿ ಒಂದು ತೊಂದರೆ ಆಗಿದೆ, ಅವ ಏನೋ ಸಂಕಷ್ಟದಲ್ಲಿದ್ದಾನೆ ಆರ್ಥಿಕವಾಗಿ, ಅವನ ಆರೋಗ್ಯ ಕೂಡ ಸರಿ ಇಲ್ಲ ಅಂತೇಳಿ. ಹಾಗೆ ಅವನೇ ಆಗಿ ಬಂದ. ನಾನು ಹೇಳಿದೆ ಅವನನ್ನೊಬ್ಬನನ್ನೇ ಕಳಿಸಿ ಅಂತೇಳಿ. ನನಗೇನೋ ಮನಸ್ಸಿಗೆ ಬಂತು, ಏನೋ ಒಂದು ಕಾರಣ ಉಂಟು. ಅವರು ಎದುರು ಬಂದ ಕೂಡಲೇ ನಾನು ಡೈರೆಕ್ಟ್ ಆಗಿ ಹೇಳಿದೆ, ನೀನು ಒಂದು ಕೆಳವರ್ಗ ಅಂತ ಹೇಳಿದ್ರೆ, ಅದನ್ನು ನಾನು ಜಾತಿ ಹೇಳಿದ್ರೆ ಅದು ಇದಾಗ್ತದೆ. ಒಂದು ಕೆಳವರ್ಗ ಅಂತೇಳಿ ಹೇಳಿಕೊಂಡು ಒಂದು ಜಾತಿಯನ್ನು, ನೀನು ಒಂದು ಹುಡುಗಿಯನ್ನು ಪ್ರೀತಿ ಅಂತೇಳಿ ಅವಳೊಟ್ಟಿಗೆ ದೈಹಿಕವಾಗಿ ನೀನು ಇದು ಮಾಡಿ ಅವಳನ್ನು ಬಿಟ್ಟಿದ್ದಿ.
ಒಂದು 2 ವರ್ಷ ನೀನು ಇದು ಮಾಡಿಕೊಂಡು ಸತ್ಯವ ಸುಳ್ಳ ಹೇಳು ಅಂತ ಹೇಳಿ ಹೌದು ಅಂತ ಎಲ್ಲ ಒಪ್ಪಿಕೊಂಡ. ಅವ ಬರುವಾಗ ಅವನ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದ. ನಾನು ಅವ ಮೇಲೆ ಹತ್ತುವಾಗ ಫೋನ್ ಮಾಡಿದ್ದ ನಿಮ್ಮ ಆಫೀಸಿಗೆ. ನಾನು ಅವನಿಗೆ ಆಗಲೇ ಹೇಳಿದೆ ಹೆಂಡತಿಯೊಟ್ಟಿಗೆ ಬರಬೇಡ, ಒಬ್ಬನೇ ಬಾ ಅಂತೇಳಿ. ನನಗೆ ಆಗಲೇ ಮನಸ್ಸಿಗೆ ಅದು ಬಂದಿದೆ, ಆದರೆ ಎದುರು ಬರಲಿ ಅಂತ ಇದ್ದೆ. ನನ್ನ ಕೂಡಲೇ ಹೇಳಿದೆ ಹೀಗೆ. ಅದಕ್ಕೆ ನಾನು ಯಾವ ದೇವಿ ದೇವಸ್ಥಾನ ಅಥವಾ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡಬೇಕು? ಅವನನ್ನು ಹೇಳಿದೆ, ಜೀವಂತವಾಗಿ ಇದ್ದಾಳಲ್ಲ ಅವಳು, ನನಗೆ ಕಾಣ್ತದೆ ಇಲ್ಲಿಂದ ಜೀವಂತವಾಗಿರುವವರಿಗೆ ಮಾಡಿದ ತಪ್ಪಿಗೆ, ಅವಳಿಗೆ ನೀನು ಮಾತು ಕೊಟ್ಟು ತಪ್ಪಿದ್ದಕ್ಕೆ ದೈವ ದೇವರಿಗೆ ಮಾಡುವುದು ಯಾವ ಪಾಲಿಸಿ? ಬೇರೆ ನಿನಗೆ ಯಾರಾದ್ರೂ ಮಾಡ್ಲಿಕ್ಕೆ ಹೇಳಿ ನೀನು ಮಾಡಿ, ಈಗ ಪುನಃ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕೇಳ್ತಾ ಇದ್ದೆ. ಬೇರೆ ಜ್ಯೋತಿಷರು ಹೇಳಿದ್ದಾರೆ, ಇದರಲ್ಲಿ ಯಾರಿಗೂ ಇಷ್ಟವರೆಗೆ ಪರಿಹಾರ ಆದಿಲ್ಲ. ಪುನರಪಿ ಕಾಣುವುದು ಹಾಗೆ. ಯಾವುದೇ ಒಂದು ಪ್ರಶ್ನೆಯಲ್ಲಿ ನಿನಗೆ ಸ್ತ್ರೀ ಶಾಪ ಉಂಟು, ಸ್ತ್ರೀ ದೋಷ ಉಂಟು, ಜೀವಂತವಾಗಿರೋರ ಹತ್ರ ಹೋಗಿ, ನಾನು ಅವನಿಗೆ ಹೇಳಿದೆ, ಜೀವಂತವಾಗಿರೋರ ಹತ್ರ ಹೋಗಿ ನೀನು ಅವಳಲ್ಲಿ ಕ್ಷಮೆ ಕೇಳಿ. ಅವಳು ಹನುಮಂತನ ಭಕ್ತೆ, ರಾಮನ್ನ ಆರಾಧನೆ ಮಾಡುತ್ತಾ ಕಾಣ್ತಾ ಉಂಟು ನನಗೆ. ದೇವರು ಎಲ್ರಿಗೂ ಒಂದೇ, ನಾನು ಇದಕ್ಕೆ ಒಪ್ಪುದಿಲ್ಲ. ನೀನು ಅವಳಿಗೆ ಹೋಗಿ ನಂದು ತಪ್ಪಾಗಿದೆ, ನಾನು ಬೇರೆ ಮದುವೆ ಆದೆ, ನಮ್ಮ ಮನೆಯಲ್ಲಿ ಒಪ್ಪಿಗಿಲ್ಲದ ಕಾರಣ ಅಂತೇಳಿ ಹಾಗೆ ಆದ್ರೂ ಒಂದು ಹೇಳಿ ಅವರಲ್ಲಿ ಒಂದು ಕ್ಷಮೆ ಕೇಳಿ. ಇಲ್ಲ ಇದ್ರೆ ಹೇಳು, ನಾನೇನೋ ಹಾಗೆ ಅವಳಿಗೆ ನಾನು ಅವನಿಗೆ ಅವಳಲ್ಲಿ ಹೋಗಿ, ನನಗೆ ನಿಜವಾಗಿ ರಾಶಿಯಲ್ಲಿ ಕೊಂಡದ್ದು ಏನು ನಾನೇನು ಸಮಾಜ ಪುರುಷ ಅಥವಾ ಅಂತ ಮಹಾಪುರುಷ ಅಥವಾ ಸಮಾಜ ಸುಧಾರಕರಾಗಿ ಇದನ್ನು ಹೇಳಿದಲ್ಲ. ಅದೂ ಹೌದು, ಸಮಾಜದಲ್ಲಿ ಅವ ಮಾಡಿದ ಅನ್ಯಾಯಕ್ಕೆ ಯಾವ ರೀತಿಯಲ್ಲಿ ಅದನ್ನು ಸರಿ ಮಾಡಬೇಕು. ನನಗೆ ಪ್ರಶ್ನೆಯಲ್ಲಿ ಬಂದದ್ದು ಅವಳ ಮನಸ್ಸಿನ ದುಃಖ, ಮನಸ್ಸಲ್ಲಿ ದೇವರಿರುವುದು. ಅವಳು ಮತ್ತೆ ಲಾಸ್ಟಿಗೆ ಅವನೇ ಹೇಳಿದ, ಅವಳಿಗೆ ಮದುವೆ ಎಲ್ಲ ಆಗ್ಲಿಲ್ಲ, ಅವಳು ಅಷ್ಟು ಇವನನ್ನು ಪ್ರೀತಿ ಮಾಡಿದ್ಲು. ಖಾಲಿ ಒಂದು ದೈಹಿಕ ಸುಖಕ್ಕಾಗಿ ಅದನ್ನು ಇದು ಮಾಡಿ, ಅವಳು ಪಾಪ ಒಂದು ಹೆಣ್ಣಲ್ವಾ. ಆದ್ರೆ ಅವಳು ಅದರ ನಂತರ ಎದ್ದು ನಿಂತು ಒಳ್ಳೆ ಕಲ್ತು ಎಲ್ಲ ಒಳ್ಳೆ ಒಂದು ಡಿಗ್ರಿ ಅದೆಲ್ಲ ಮಾಡಿ ಒಂದು ದೊಡ್ಡ ಇಂಡಸ್ಟ್ರಿಯ ನಡೆಸ್ತಾ ಇದ್ದಾಳೆ ಅಂತೇಳಿ ಅವನೇ ಹೇಳಿದ. ನಾನು ಹೇಳಿದೆ ಅವಳಿಗೆ ಇಂಥ ಎಲ್ಲ ಸುವಸ್ತುಗಳು, ಅವಳೊಂದು ಸೀರೆ ಅದು ಇದೆಲ್ಲ ಕೆಲವೆಲ್ಲ ಹೇಳಿದೆ ಅವನಿಗೆ. ಅದನ್ನೆಲ್ಲ ಕೊಟ್ಟು ಅವಳ ಕಾಲಿಡಿದು ಬರಬೇಕು. ಪ್ರಾಯದಲ್ಲಿ ಅವಳು ಸಣ್ಣದಿರ್ಬೋದು ಅಥವಾ ಜಾತಿ ಯಾವುದಿರ್ಬೋದು, ದೇವರು ಎಲ್ರಿಗೂ ಒಂದೇ, ಮನಸ್ಸಿನ ದುಃಖ ಎಲ್ರಿಗೂ ಒಂದೇ. ಯಾರಿಗೂ ಏನು ಅಂತೇಳಿ ಒಂದು ಬೇಜಾರಾಗುದು ಮನಸ್ಸಿಗೆ, ಮನಸ್ಸಲ್ಲೇ ದೇವರಿರುದು, ಮನಸ್ಸೇ ಮಂತ್ರಾಲಯ ಅಂತೇಳಿ ಇಲ್ವಾ ಹಾಗೆ. ಅದೇ ಅವನಿಗೆ ಹೇಳಿದೆ, ಆದರೆ ಅವ ಇವತ್ತಿನವರೆಗೆ ಮಾಡಲಿಲ್ಲ. ಮಧ್ಯೆ ಎಲ್ಲೊಮ್ಮೆ ಹೇಳಿದೆ, ನಾನು ಬರ್ಬೇಕಾ, ಬೇರೆ ನನಗೆ ಕೆಲವು ನನ್ನಲ್ಲಿ ಬರಬೇಡ ಅಂತೇಳಿ ಹೇಳಿದ್ದೇನೆ. ಹಾಗೆ ನಾನು ಹೇಳೋದು ಅಷ್ಟೇ, ಮಾತು ಕೊಟ್ಟದ್ದನ್ನು ನಡೀರಿ. ನಾನು ಈ ರೀತಿಯಲ್ಲಿ ನಡೆದುಕೊಳ್ತೇನೆ, ಅದು ಅವ್ಯವಹಾರ ಅಂತ ಗೊತ್ತಾದ ಮೇಲೆ ಅದು ಕೊಟ್ಟ ಮಾತಿಗಾದ್ರೂ ನಡೆಸಿಕೊಳ್ಳಿ. ಅವ್ಯವಹಾರ ಮಾಡ್ಬೇಕಂತ ಖಂಡಿತ ಹೇಳುವುದಿಲ್ಲ, ಆದ್ರೆ ಅದನ್ನು ಸರಿಯಾಗಿ ಮನನ ಮಾಡಿಕೊಳ್ಳಿ. ಮಾತು ಕೊಟ್ಟಿದ್ದೀರಿ ಅಂತೇಳಿ ಯಾರಿಗಾದ್ರೂ ಹೋಗಿ ಕೊಲೆ ಮಾಡುದು ಅಂತದೆಲ್ಲ ಅದು ಅರ್ಥವೇ ಇಲ್ಲ, ಅದು ಪಾಪ ಕೃತ್ಯ. ಅದನ್ನು ಮಾಡ್ಲೇಬಾರ್ದು. ಯಾವುದೇ ಕೆಲಸವನ್ನು ಹೇಗೆ ಏನು ಮಾಡ್ಬೇಕು ಅದನ್ನು ಮೊದಲೇ ನಿರ್ಧಾರ ಮಾಡಿಕೊಂಡು ಆ ಪ್ರಕಾರ ನಡೆಯಿರಿ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಈಗಿನ ತಂದೆ ತಾಯಿಯರು ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರವನ್ನು ನೀಡಬೇಕು ಹಾಗೂ ಮಕ್ಕಳು ತಂದೆ ತಾಯಿಯಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು? ಈಗಿನ ತಂದೆ ತಾಯಿಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಎಲ್ಲೋ ಒಂದು ಕಡೆ ದೂರ ಲಂಡನಿಗೆ ಅಥವಾ ಬೇರೆ ಕಂಟ್ರಿಗಳಲ್ಲಿ ಕಳಿಸಿ ಅವರಿಗೆ ಒಳ್ಳೆ ಕೆಲಸ, ಒಳ್ಳೆ ಶಿಕ್ಷಣ ಅದನ್ನು ನೀಡುವುದಲ್ಲ. ತಂದೆ ತಾಯಿಯವರು ಹೇಗೆ ಅಂತ ಹೇಳಿದರೆ, ಮುಖ್ಯವಾಗಿ ತಾಯಿಯಾದವಳು ಮನೆಯಲ್ಲಿ ತಂದೆಯಲ್ಲಿ ಹೇಗೆ ಮಾತಾಡಬೇಕು, ತಾಯಿಯಲ್ಲಿ ಯಾವ ರೀತಿಯ ನಡತೆ, ಹೊರಗಿನವರೊಂದಿಗೆ ಸಂಬಂಧದವರೊಂದಿಗೆ ಯಾವ ರೀತಿ ನಡ್ಕೊಳ್ಬೇಕು ಅಂಥೇಳಿ ಶಿಕ್ಷಣ ನೀಡಬೇಕು. ಮತ್ತು ಅದು ಪ್ರಾಥಮಿಕ ಮನೆಯಲ್ಲಿ ನೀಡುವ ತಾಯಿಯೇ ಮೊದಲ ಗುರು ಎಂಬ ಒಂದು ರೀತಿಯ ಶಿಕ್ಷಣ. ಮತ್ತು ಹಿರಿಯರಲ್ಲಿ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು, ದೇವರನ್ನು ಅವರ ಪರಂಪರೆಯಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಂಡು ಬಂದಿದ್ದಾರೆ ಅದು ಹೇಗೆ ನಡಿಬೇಕು, ಅದಕ್ಕೆ ಕುಂದುಕೊರತೆ ಬಾರದ ಹಾಗೆ ಹೇಗೆ ನಡಿಬೇಕು ಅದನ್ನೆಲ್ಲ ಮೊದಲಿಂದ ಹೇಳಿಕೊಂಡು ಬಂದು, ಮತ್ತು ಯಾವತ್ತಿಗೂ ತಂದೆಗೆ ತಾಯಿಗೆ ಎದುರು ಮಾತಾಡದ ಹಾಗೆ ಅದೊಂದು ರೀತಿಯ ಒಂದು ಒಳ್ಳೆಯ ಸಂಸ್ಕಾರ ನೀಡಿದಲ್ಲಿ ಅವರು ಹೊರಗೆ ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ಮತ್ತು ಒಂದು ಒಳ್ಳೊಳ್ಳೆ ಶಿಕ್ಷಣ ಕೊಡೋದು, ಡಾಕ್ಟ್ರು, ಇಂಜಿನಿಯರ್ ಆಗೋದು, ಏನು ಸಹ ಆಗಲಿ, ಸಮಾಜಕ್ಕೆ ಕೂಡ ಅವರು ಉತ್ತಮವಾಗಿ ನಡ್ಕೊಳ್ಬೇಕು, ನ್ಯಾಯ ರೀತಿಯಲ್ಲಿ ನಡ್ಕೊಳ್ಬೇಕು. ಸಮಾಜಕ್ಕೂ ಕೂಡ ಯಾರು ನಿಮ್ಮ ತಂದೆ ತಾಯಿ ಅಂತ ಕೇಳೋ ರೀತಿ ತಂದೆ ತಾಯಿಯನ್ನು ಕೇಳಬೇಕು, ಯಾರು ಇಂಥ ಉತ್ತಮ ಸಂಸ್ಕಾರ ಕೊಟ್ಟವರು ಅಂತೇಳಿ ಆ ರೀತಿಯಲ್ಲಿ ಇರಬೇಕು. ಮತ್ತು ಅವನಿಗೆ ಒಳ್ಳೊಳ್ಳೆ ಶಿಕ್ಷಣ ಕೊಡೋದು, ಅವ ಲಂಡನ್ನಲ್ಲಿರೋದು, ತಂದೆ ತಾಯಿಯಲ್ಲಿ ಪ್ರಾಯ ಆಗ್ತಾ ಆಗ್ತಾ ಮತ್ತು ಅವನಿಗೆ ತಂದೆ ತಾಯಿಯಿಂದ ದೂರ ಇದ್ದ ಮೊದಲಿಂದಲೂ ಅವನಿಗೆ ಶಿಕ್ಷಣ ಹಾಸ್ಟೆಲಲ್ಲಿ ನಿಲ್ಲಿಸು, ಅದೆಲ್ಲ ನಿಲ್ಲಿಸಿ ಅದನ್ನೆಲ್ಲ ಮಾಡಿ ಲಾಸ್ಟಿಗೆ ಅವನಿಗೆ ತಂದೆ ತಾಯಿ ಅಷ್ಟೊಂದು ಪ್ರೀತಿ ಇರುವುದಿಲ್ಲ. ಅವನಿಗೆ ಒಂದು ರೀತಿಯ ಸ್ವಾರ್ಥ ಜೀವನ, ನಾನು ಡಾಕ್ಟರ್ ಆಗಬೇಕು, ಹಾಗೆ ಕಲಿಬೇಕು, ಹೀಗೆ ದುಡ್ಡು ಮಾಡಬೇಕು, ಹಾಗೆ ದುಡ್ಡು ಮಾಡೋದು ಒಂದೇ ಜೀವನವ. ಎಷ್ಟೋ ಜನ ಎಂತೆಂಥ ಡಿಗ್ರಿ ಎಂತೆಂಥ ಫಾರಿನಲ್ಲಿ ತಗೊಂಡವರು ಕೂಡ ನಮ್ಮ ಧರ್ಮವನ್ನು
ಇದು ಮಾಡಿ ಧರ್ಮಕ್ಕೆ ಆ, ಬಂದು ಅವರ ಆ, ಕೆಲಸ ಪ್ರವೃತ್ತಿ ವೃತ್ತಿ ಎಲ್ಲ ಬಿಟ್ಟು ಆಧ್ಯಾತ್ಮಿಕ ಶರಣಾದವರಿದ್ದಾರೆ. ನಮ್ಮ ಇದರಲ್ಲಿ ಕೂಡ ಎಷ್ಟೋ ಜನ ಇಂಜಿನಿಯರ್ ಡಾಕ್ಟರ್ ಎಲ್ಲ ಕಲಿತು ಲಾಸ್ಟಿಗೆ ಅದರಲ್ಲಿ ಏನೂ ಸುಖ ಇಲ್ಲ, ಇದೇ ದುಡ್ಡು ಮಾಡೋದು ಕಾರ್ ತಗೊಳ್ಳೋದು ಇಂಥದ್ದೇ ಎಲ್ಲ ಆಗ್ತಾ ಉಂಟು ಅಂತೇಳಿ ಆಧ್ಯಾತ್ಮಕ್ಕೆ ಎಷ್ಟೋ ಬಂದವರಿದ್ದಾರೆ. ಆಧ್ಯಾತ್ಮಕ್ಕೆ ಬರುವುದಕ್ಕಿಂತಲೂ ಅಥವಾ ಏನೋ ಒಂದು ಸಾಧನೆ ಮಾಡೋದಕ್ಕಿಂತಲೂ ಮುಖ್ಯ ಸಾಧನೆ ಅವನ ತಂದೆ ತಾಯಿಯವರನ್ನು ಇಳಿ ಪ್ರಾಯದಲ್ಲಿ ಅವರ ಮನಸ್ಸಿಗೆ ದುಃಖ ಆಗದ ಹಾಗೆ ಅವರನ್ನು ಯಾವ ರೀತಿಯಲ್ಲಿ ಸಂತೋಷ, ಅವರ ಮನಸ್ಸಲ್ಲಿ ಏನೋ ಒಂದು ಇಷ್ಟ ಇರ್ತದೆ ಅಥವಾ ಅವರಿಗೆ ಒಂದು ಒಳ್ಳೆ ಧಾರ್ಮಿಕ ಪ್ರಿಯರು, ಅವರಿಗೂ ಮನಸ್ಸಿದ್ದು ಅವರಿಗೆ ಮನಸ್ಸು ಉಂಟು ಮಾಡಿ ಆದರೂ ಅವರಿಗೆ ಅವರು ನಂಬುವ ದೇವರ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಅಥವಾ ಅವರನ್ನು ಬೇರೆ ಬೇರೆ ದೇಶ ಕರ್ಕೊಂಡು ಹೋಗಿ ತಿರುಗಾಡಿಸೋದು ಇಂಥದ್ದೆಲ್ಲ ಮಾಡಿ ಅವರಿಗೆ ಅವರು ಹೇಳುವುದಿಲ್ಲ, ಅವರು ಇನ್ನೂ ಖರ್ಚು ಮಾಡಬಾರ್ದು, ನಮಗೋಸ್ಕರ ಏನು ಮಾಡಬೇಡ, ನನಗೇನು ಬೇಡ, ಹಾಗೆ ಬೇಡ, ಆದರೂ ನಾವು ಕೊಡಬೇಕು. ಅವರ ಪ್ರಾಯದಲ್ಲಿ ಅವರ ಅಂತ್ಯ ಆಗುವವರೆಗೂ ಅವರೊಂದಿಗೆ ಇರಬೇಕು. ಮಕ್ಕಳಾದವರು ಎಲ್ಲೆಲ್ಲೋ ಇರೋದು ಅದಕ್ಕೆ ಎಂಥ ಅರ್ಥ ಉಂಟು? ಏನು ಅರ್ಥ ಇಲ್ಲ. ನಾಳೆ ನಿಮ್ಮ ಮಕ್ಕಳು ಅದಕ್ಕಿಂತಲೂ ಕಡೆ. ನೀವು ಅವರು ಕೊಟ್ಟ ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೂ ನೀಡಿ, ಅವರು ಅದೇ ರೀತಿ ಇರ್ತಾರೆ. ಈಗ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರು ಬೆಳಿಗ್ಗೆ ಸಂಧ್ಯಾ ವಂದನೆ ಅವರ ಜಪ ತಪ ಎಲ್ಲ ಮಾಡಿಕೊಂಡು ಹೋಗೋರು ಎಂತೆಂಥ ವಿಜ್ಞಾನಿಗಳು ಕೂಡ ಇದ್ದಾರೆ, ನಂಬದವರು ಇದ್ದಾರೆ. ಸರಿ, ನಂಬದವರು ಧರ್ಮ ಪ್ರಕಾರ ಇದ್ದವರು ಎಷ್ಟೋ ಜನ ಮೇಲೆ ಬಂದವರಿದ್ದಾರೆ. ಧರ್ಮ ಬೇಕು, ಸತ್ಯವೂ ಬೇಕು. ಹಾಗೆ ಮಕ್ಕಳು ಕೂಡ, ನಾನು ಹೇಳಿದೆ, ಮಕ್ಕಳು ಕೂಡ ತಂದೆ ತಾಯಿಯವರೊಟ್ಟಿಗೆ ಯಾವಾಗಲೂ ಇರುವ ರೀತಿಯಲ್ಲಿ ಇರಬೇಕು. ಮೊದಲೆಲ್ಲ ಒಂದು 4-5 ಮಕ್ಕಳು ಇರ್ತಿದ್ರು, ಒಂದು 3 ಜನ ಆದರೂ ಮನೇಲಿ ಇರ್ತಿದ್ರು. ಈಗ ಒಬ್ಬನೇ ಇರೋದು, ಅವ ಇರುವುದಿಲ್ಲ, ಅವ ಎಲ್ಲೆಲ್ಲಿ ಇರ್ತಾನೆ. ಅವನಿಗೆ ಯಾವುದೋ ಒಂದು ಕಾಸ್ಟ್ನ ಹುಡುಗಿಯನ್ನು ಮದುವೆ ಆಗೋದು, ಅವಳು ಏನೋ ಒಂದು ಸಂಸ್ಕಾರದವಳು, ಮಕ್ಕಳಿಗೂ ಏನೋ ಒಂದು ರೀತಿಯ ಸಂಸ್ಕಾರ, ಅದಕ್ಕೆ ಅರ್ಥವೇ ಇಲ್ಲ. ಅವಳು ಬಂದವಳು, ಈಗ ಉದಾಹರಣೆಗೆ ನೋಡಿ, ಈಗ ಈಗ ಮಾವನ ಮಗಳನ್ನು ಮದುವೆ ಆದರು, ಅವರಿಗೆ ಹುಡುಗ ಹೇಗೆ ಅಂತ ಗೊತ್ತಿರ್ತದೆ, ಅವನ ನಡವಳಿಕೆ ಗೊತ್ತಿದೆ, ಅದೆಲ್ಲ ಗೊತ್ತಿದ್ದು ಅದು ಮತ್ತೆ ಬಿಟ್ಟು ಹೋಗುದಿಲ್ಲ. ಆದ ಕಾರಣ ಕೆಲವರು ಮಾವನ ಮಕ್ಕಳನ್ನೇ ಮದುವೆ ಆಗಿ ಒಂದು ರೂಢಿ ಒಂದು ಕಾಲದಲ್ಲಿ ಇತ್ತು. ಈಗೀಗ ಅದು ಇಲ್ಲ. ಮಾವನ ಮಕ್ಕಳಲ್ಲಿ ದುಡ್ಡು ಇಲ್ಲದಿದ್ದರೆ ಅವರ ಕೊಟ್ಟು ತಗೊಳ್ಳೋದು ಮದುವೆ ಆಗುವುದಿಲ್ಲ. ಯಾರ್ಯಾರನ್ನು ಏನೇನೋ ಶಿಕ್ಷಣಕ್ಕೆ, ಈಗ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಜಾತಿಯಲ್ಲೇ ಮದುವೆ ಆಗಬೇಕು ಅಂತ ಹೇಳುವುದಿಲ್ಲ. ಸಂಸ್ಕಾರ ನೋಡಿಕೊಳ್ಬೇಕು. ಅದಕ್ಕೆ ಸರಿಯಾಗಿದ್ದರೆ ನಮ್ಮ ಧರ್ಮ ಇತ್ಯಾದಿಗಳು ಉಳಿದುಕೊಂಡಿರ್ತದೆ. ಅದೇ ರೀತಿ ನಡ್ಕೊಳ್ಬೇಕಂತ ಹೇಳ್ತೇನೆ ನಾನು. ಈಗಿನ ಕಾಲದಲ್ಲಿ ಹೊಸ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ, ಅದು ಸರಿಯಾ? ಆಗ ಕೆಲವೊಂದು ವಿಷಯದಲ್ಲಿ ನಾನು ಹೇಳಿದೆ, ಕೆಲವು ಹೊಸ್ತು ಏನೋ ಮಾಡಿಕೊಳ್ಬೇಡಿ ಅಂತೇಳಿ. ಪೂಜೆ ಮಾಡೋದ್ರಲ್ಲಿ ಏನು ತಪ್ಪು ಅಂತೇಳಿ ಖಂಡಿತ ಹೇಳುವುದಿಲ್ಲ. ಆದರೆ ಏನೋ ಒಂದು ಕೆಲವೊಂದು ಪ್ರೈವೇಟ್ ಗೌರ್ಮೆಂಟ್ ದೇವಸ್ಥಾನ ಆ ಸೇವೆ ಈ ಸೇವೆ ಹೊಸತ್ತು ಏನೋ ಇಲ್ಲದೆಲ್ಲ ಮಾಡಿಕೊಂಡೆಲ್ಲ ಬರ್ತಾ ಇದ್ದಾರೆ. ಆದರೆ ಅಲ್ಲಿಯೂ ಕೂಡ ಕೆಲವೊಮ್ಮೆ ಪರಿಣಾಮ ಸಿಗ್ತದೆ, ಉತ್ತಮ ಪರಿಣಾಮ ಸಿಗ್ತದೆ. ಹೇಗೆ ಅಂತ ಹೇಳಿದರೆ, ಮನಸ್ಸಲ್ಲಿ ನಂಬಿಕೆ ಇದ್ದರೆ ಮಾತ್ರ ಅಲ್ಲ. ಸುಮ್ಮನೆ ಹೋಗಿ ಒಂದು ದೀಪ ಹಚ್ಚಿದ ಕೂಡಲೇ ದೇವರು ಕೊಡಲೇಬೇಕಂತ ಏನಾದರೂ ಉಂಟಾ? ಅಥವಾ ಭಟ್ರು ಬೇಡಿ ಏನೋ ಕೊಡುವಂಥದ್ದಲ್ಲ. ಅಲ್ಲಿ ಮುಖ್ಯ ಭಟ್ರದ್ದು ಆರಾಧನೆ ಅನುಷ್ಠಾನವೂ ಇರ್ತದೆ. ಇಲ್ಲಾಂದರೆ ನಮ್ಮ ನಂಬಿಕೆಯು, ನಮ್ಮ ಭಕ್ತಿಯು, ನಮ್ಮ ಶ್ರದ್ಧೆಯು ಅದಕ್ಕಿರ್ತದೆ. ಹೊಸತೆಲ್ಲ ಮಾಡೋದು, ಅದರ ನಂತರ ನಿಮ್ಮ ಮುಂದಿನ ಪೀಳಿಗೆಯವರು ಅದನ್ನು ಮಾಡದಿದ್ದರೆ, ನೀವು ಹಳತ್ತನ್ನು ಮಾಡದೆ ಹೊಸತನ್ನು ಅಳವಡಿಕೆ ಮಾಡಿಕೊಂಡು ಎರಡರ ಮಧ್ಯೆಯಲ್ಲಿ ಆಗ ಹೇಳಿದಾಗೆ ಘರ್ಷಣೆ ಆಗಿ ಅದರದ್ದು ನಿಮಗೆ ಪರಿಣಾಮ ಬರುವುದು ನಿಮ್ಮ ಮಕ್ಕಳಿಗೆ. ಆದ ಕಾರಣ ಹೊಸತು ಮಾಡುವ ಮೊದಲು ನೋಡಿ ನಿಮ್ಮ ಮಕ್ಕಳದನ್ನು ಮುಂದುವರಿಸ್ತಾರಾ. ಅವರು ಈಗ ಹೇಳ್ಯಾರು, ಮತ್ತೆ ಅವರು ಚೇಂಜ್ ಆದಾರು, ಯಾರೋ ಏನೋ ಹೇಳಿ ಏನೆಲ್ಲ ಆದೀತು. ಆದ ಕಾರಣ ನಾನು ಅದಕ್ಕೆ ಮಾಡಿ ಅಂತ ಹೇಳುವುದಿಲ್ಲ, ಮಾಡಬೇಡಿ ಅಂತ ಹೇಳುವುದಿಲ್ಲ ಅಂತೇಳಿ ನಾನು ಹೇಳ್ತೇನೆ ನಿಮಗೆ. ನಮಗೆ ಸಂದರ್ಶನ ನೀಡಿದ ಎಳ್ತಿಮಾರ್ ದಾಮೋದರ್ ಶೆಣೈ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಈ ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.